ಚಾರ್ಟ್ ಸ್ಟಾಕ್ಗೆ ತಮಗೆಲ್ಲರಿಗೂ ಸ್ವಾಗತ. ಇವತ್ತು ಬುಧವಾರ ಬ್ಯಾಂಕ್ ನಿಫ್ಟಿ ಎಕ್ಸ್ಪೈರಿ ಆಗಿತ್ತು. ನೆನ್ನೆ ಇದು ಕನ್ಫ್ಯೂಸ್ ಆಗೋಯಿತು. ರಜಾಜ್ ಅಂತ ಐಡಿ ಅವರು ಸರ್ ನೀವು ಹೇಳಿದ ಮೇಲೇ ನಾನು ಇವತ್ತು ನೋಡಿದ್ದು, ಇವತ್ತೇ ಬ್ಯಾಂಕ್ ನಿಫ್ಟಿ ಎಕ್ಸ್ಪೈರಿ ಅಂತ ನೀವು ಬೆಳಗ್ಗೆ ಕಮೆಂಟ್ ಮಾಡಿದ್ರು ಒಂದು ನೆನ್ನೆ ವಿಡಿಯೋಗೆ. ಏನಾಗಿ ಹೋಗಿದೆ ಅಂದರೆ ನೋಡಿ, NSE ಸರ್ಕ್ಯುಲರ್ ಬಂದಿತ್ತು. ಈ ಮಾರ್ಚ್ ತಿಂಗಳಿಂದ ಮಂತ್ಲಿ ಎಕ್ಸ್ಪೈರಿಗಳು ಯೂಶಲಿ ಏನಾಗ್ತಿತ್ತು, ವೀಕ್ಲಿ ಎಕ್ಸ್ಪೈರಿ ಬ್ಯಾಂಕ್ ನಿಫ್ಟಿದು ನಮ್ಮದು ಬುಧವಾರನೇ ನಡೀತಾ ಇದೆ ಈಗ ಸುಮಾರು ಒಂದು ವರ್ಷದಿಂದ. ಆದರೆ ಮಂತ್ಲಿ ಎಕ್ಸ್ಪೈರಿ ಮಾತ್ರ ನಿಫ್ಟಿ ಜೊತೆಗೆ ಒಟ್ಟಿಗೆ ಕೊನೆ ಗುರುವಾರ ಆಗ್ತಾ ಇತ್ತು. ಆದರೆ ಅದನ್ನ ಚೇಂಜ್ ಮಾಡ್ತೀವಿ, ಬುಧವಾರನೇ ಬ್ಯಾಂಕ್ ನಿಫ್ಟಿ ಎಕ್ಸ್ಪೈರಿ. ಯಾವ ರೀತಿ ಬ್ಯಾಂಕ್ ನಿಫ್ಟಿ ಎಕ್ಸ್ಪೈರಿ ವೀಕ್ಲಿ ಎಕ್ಸ್ಪೈರಿ ಇದೆಯೋ ಅದೇ ರೀತಿ ಮಂತ್ಲಿ ಎಕ್ಸ್ಪೈರಿನೂ ಕೂಡ ಬುಧವಾರನೇ ಆಗಿರುತ್ತೆ ಅಂತ ಒಂದು ಸರ್ಕ್ಯುಲರ್ ಬಂದಿತ್ತು. ಅದು ಮರ್ತೋಗ್ಬಿಟ್ಟಿತ್ತು. ಅದು ಈ ತಿಂಗಳಿಂದ ಅಪ್ಲಿಕೇಬಲ್. ಅದು ಸೊ ಕ್ವಾರ್ಟರ್ಲಿ ಕಾಂಟ್ರಾಕ್ಟ್ಸ್ ಯಾವುದಿತ್ತು ಮುಂದಿಂದೆಲ್ಲ ಸಿಗುತ್ತಲ್ವಾ, ಅದು ಕೂಡ ಎಲ್ಲದೂ ಕೂಡ ಬುಧವಾರಕ್ಕೆ ಶಿಫ್ಟ್ ಮಾಡಿದ್ದಾರೆ. ಅದು ನಿಮ್ಗೆ ಗೊತ್ತಿರಬೇಕು. ಸೊ ಇವತ್ತು ಬ್ಯಾಂಕ್ ನಿಫ್ಟಿ ಎಕ್ಸ್ಪೈರಿ ಆಗಿತ್ತು. ನಿಫ್ಟಿ ಎಕ್ಸ್ಪೈರಿ ನಾಳೆನೇ ಇರುತ್ತೆ ಆಸ್ ಯೂಶುವಲ್. ಸೊ ಅದೊಂದು ಕ್ಲಾರಿಫಿಕೇಶನ್ ಬೆಳಗ್ಗೆ ಗ್ರೂಪಲ್ಲಿರೋರಿಗೆ ಅಪ್ಡೇಟ್ ಕೊಟ್ಟಿದ್ದೆ, ಬಟ್ ವಿಡಿಯೋದಲ್ಲಿ ಹೇಳಬೇಕು ಅನಿಸ್ತು, ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ಸೊ ಇವತ್ತು ಬ್ಯಾಂಕ್ ನಿಫ್ಟಿ ಎಕ್ಸ್ಪೈರಿ ಆಗಿತ್ತು. ಮಂತ್ಲಿ ಎಕ್ಸ್ಪೈರಿ, ಇಯರ್ಲಿ ಎಕ್ಸ್ಪೈರಿ ಅಂತ ನೋಡ್ಬೋದು. ಇಯರ್ಲಿ ಅಂದರೆ ಫೈನಾನ್ಷಿಯಲ್ ಇಯರ್ ಎಕ್ಸ್ಪೈರಿ ಇವತ್ತು. ಈಗ ಮುಂದಿನ ಎಕ್ಸ್ಪೈರಿ ಏನಾಗುತ್ತೆ ಅದು ಮುಂದಿನ ವರ್ಷಕ್ಕೆ ಬೀಳುತ್ತೆ. ಅಂದರೆ ಏಪ್ರಿಲ್ 1ರಿಂದ ಹೊಸ ಹಣಕಾಸಿನ ವರ್ಷ ಅಲ್ವಾ, ಆ ರೀತಿ ಆಗ್ತಾ ಹೋಗುತ್ತೆ. ಸೊ ಇವತ್ತು ಒಂದು ಮಿಕ್ಸ್ ಸೆಂಟಿಮೆಂಟ್ ಬಂದಿದೆ ಮಾರ್ಕೆಟಲ್ಲಿ. ಒಂದು ಪಾಸಿಟಿವ್ ಆಗಿದ್ದು ನಿಫ್ಟಿ. ಇವತ್ತು ನಿಫ್ಟಿ ಪಾಸಿಟಿವ್ ಆಗಿದ್ದಕ್ಕೆ ಕಾರಣ ಮೇಯ್ನ್ ಆಗಿ ಮಾರುತಿ ಆಟೋ ಸೆಕ್ಟರ್ ಸ್ಟಾಕ್ಸ್ ಪಾಸಿಟಿವ್ ಆಗಿತ್ತು, ಜೊತೆಗೆ ರಿಲಯನ್ಸ್ ಪಾಸಿಟಿವ್ ಆಗಿತ್ತು. ರಿಲಯನ್ಸ್ ಒನ್ ಆಫ್ ದ ಹೆವಿ ವೈಟ್ ಸ್ಟಾಕ್ ಆಗುತ್ತೆ ನಿಫ್ಟಿನಲ್ಲಿ. ಹಾಗಾಗಿ ಅದು 3.5% ಮೇಲೆ ಹೋಗಿದ್ದರಿಂದ ಸೊ ಇವತ್ತು ನಿಫ್ಟಿ ಕೂಡ ತುಂಬ ಮೇಲ್ಗಡೆನೇ ಇತ್ತು. ಡಿಸ್ಪೈಟ್ IT ಸ್ಟಾಕ್ಸ್ಗಳು ನೆಗೆಟಿವ್ ಆಗಿದ್ರು, HDFC ಬ್ಯಾಂಕು, ರಿಲಯನ್ಸು, ಮಾರುತಿ ಈ ಪುಷಿಂದ ಇವತ್ತು ಮೇಲ್ಗಡೆ ಇತ್ತು. ನೋಡಿ, ಸ್ಥಾನಪಟ್ಟಿ ಬದಲಾವಣೆ ಆಗುತ್ತೆ ಅಂತ ಒಂದು ಶಾರ್ಟ್ ಸೀರೀಸಲ್ಲಿ ವಿಡಿಯೋ ಮಾಡಿಕೊಟ್ಟಿದ್ದೆ ಒಂದು 2-3 ವಾರದ ಹಿಂದೆ. ನಿಫ್ಟಿ 50ಯಿಂದ UPL ಅನ್ನೋ ಸ್ಟಾಕು, ಕೆಮಿಕಲ್ ಸೆಕ್ಟರ್ ಸ್ಟಾಕು ಆಚೆ ಹೋಗುತ್ತೆ ನಾಳೆಯಿಂದ. ಆ ಜಾಗಕ್ಕೆ ನಮಗೆ ಶ್ರೀರಾಮ್ ಫೈನಾನ್ಸ್ ಅನ್ನೋ ಒಂದು NBFC ಕಂಪ್ನಿ ಬರುತ್ತೆ ಅಂತ. ಅದನ್ನ ಯಾರು ಚೆಕ್ಔಟ್ ಮಾಡಿಲ್ಲ ಅಂತಂದರೆ ಈ ವಿಡಿಯೋದ ಎಂಡಿಗೆ ಕೊಟ್ಟಿರ್ತೀನಿ, ಏನು ಸ್ಥಾನ ಪಲ್ಲಟ ಯಾಕಾಗುತ್ತೆ ಅನ್ನೋದನ್ನ. ನಾವು ಬೇರೆ ಇಂಡೆಕ್ಸ್ಗಳ ಬಗ್ಗೆನೂ ಮಾತಾಡಿದ್ವಿ. ಬ್ಯಾಂಕ್ ನಿಫ್ಟಿನಲ್ಲಿ ಏನೂ ಚೇಂಜ್ ಇಲ್ಲ, ಬಟ್ ವೆಯ್ಟೇಜ್ ಚೇಂಜ್ ಆಗ್ಬೋದು. ನಿನ್ನೇನೋ ಒಬ್ಬರು ಕಮೆಂಟ್ ಮಾಡಿದರು ಯಾವ್ಯಾವುದರಲ್ಲಿ ಎಷ್ಟೆಷ್ಟು ವೆಯ್ಟೇಜ್ ಇದೆ ಅಂತ ಹೇಳ್ಬೋದಾ ಅಂತ. ಮತ್ತು ಜೊತೆಗೆ ಸೆಕ್ಟರ್ ವೈಸ್ ಒಂದು ವಿಂಟರಿಗೆ, ಸಮ್ಮರಿಗೆ ಈ ರೀತಿ ಮಾಡಿಕೊಡಿ ಅಂತಲೂ ಕೇಳಿದ್ರ. ಅದನ್ನು ಖಂಡಿತ ಪ್ಲ್ಯಾನ್ ಮಾಡ್ತಾ ಹೋಗೋಣಂತೆ. ಬಟ್ ಈ ವಾರ ನಾನು ಮೋಸ್ಟ್ಲಿ ಲಾರ್ಜ್ ಕ್ಯಾಪಲ್ಲಿ ಎಲ್ಲಿ ನಮಗೆ ಒಂದು ಆಪರ್ಚುನಿಟಿ ಇದೆ ಅಂತ, ಅಂದರೆ ಅಗೇನ್ ಒಂದು ಎಜುಕೇಷನ್ ಪರ್ಪಸ್ಸಿಗೆ ಆಗಿರುವಂಥ ವಿಡಿಯೋ ಆಗಿರುತ್ತದು. ಸೊ ಆ ರೀತಿ ಒಂದಿಷ್ಟು ಸ್ಟಾಕ್ಸ್ಗಳನ್ನು ನಿಫ್ಟಿ 50ಯಲ್ಲಿರುವಂಥ ಸ್ಟಾಕ್ಸ್ಗಳನ್ನೇ ಮಾತಾಡೋಣ ಅಂತ ಅಂದ್ಕೊಂಡಿದ್ದೀನಿ ಈ ವಾರ. ಮೋಸ್ಟ್ಲಿ ಶುಕ್ರವಾರ ನಿಮಗೆ ಆ ವಿಡಿಯೋ ಸಿಗ್ತಾ ಹೋಗುತ್ತೆ. ಅದನ್ನ ಇಂಟ್ರೆಸ್ಟ್ ಇದ್ದವರು ಚೆಕ್ಔಟ್ ಮಾಡ್ಬೋದು. ಶುಕ್ರವಾರ ರಜೆ ಇದೆ ಮಾರ್ಕೆಟಲ್ಲಿ, ನೆನಪಿರಲಿ. ಸೊ ಇವತ್ತು ಟಾಪ್ ಲೂಸರ್ ಅಂದರೆ ಇವತ್ತು UPL ಆಯಿತು. ಯಾಕೆ ಈ ರೀತಿ ಆಗಿರುತ್ತೆ ಅಂದರೆ ನೋಡಿ, ಸುಮಾರು ಈ ಪ್ಯಾಸಿವ್ ಮ್ಯೂಚುವಲ್ ಫಂಡ್ಗಳಿರುತ್ತೆ. ಅಂದರೆ ಈಗ ನಿಫ್ಟಿ 50ನಲ್ಲೇ ಇನ್ವೆಸ್ಟ್ ಮಾಡುವಂಥ ಮ್ಯೂಚುವಲ್ ಫಂಡ್ ಇರುತ್ತೆ. ಈಗ ಅದರಲ್ಲಿ ಏನಾಗಿರುತ್ತೆ, ಅವರೆಲ್ಲ ಮಿಮಿಕ್ ಮಾಡ್ತಾ ಇರ್ತಾರೆ ಬಿಹೇವಿಯರ್ನ. ಸೊ ಎಷ್ಟು ನಿಫ್ಟಿ ಭಾಗವಹಿಸ್ತಾ ಇದೆಯೋ ಅಷ್ಟೇ ಕೂಡ ಆ ಕಂಪ್ನಿಗಳಲ್ಲಿ ಇನ್ವೆಸ್ಟ್ ಮಾಡ್ತಾರೆ. ಈಕ್ವಲ್ ವೆಯ್ಟ್ ಅಂತಲೂ ಬರುತ್ತೆ, ಅಥವಾ ಪ್ರಪೋರ್ಷನಲ್ ವೆಯ್ಟ್ ಅಂದರೆ ಎಷ್ಟು ಕಾಂಟ್ರಿಬ್ಯೂಷನ್ ಮಾಡ್ತಿದೆಯೋ ಆ ರೀತಿ ವೆಯ್ಟ್ ಅಂತಲೂ ಬರುತ್ತೆ ಪ್ಯಾಸಿವ್ ಫಂಡ್ಸು. ಸೊ ಅವರೆಲ್ಲ ಏನು ಮಾಡಬೇಕು, ಇವಾಗ UPLಲ್ಲಿ ಅಡ್ಜಸ್ಟ್ ಮಾಡ್ಕೋಬೇಕಲ್ವ. UPLನ ಕೊಟ್ಟು ಆ ಜಾಗಕ್ಕೆ ಈಗ ಶ್ರೀರಾಮ್ ಫೈನಾನ್ಸ್ನ ಮಾಡಬೇಕು, ಬ್ಯಾಲೆನ್ಸಿಂಗ್ ಮಾಡಬೇಕು. ಹಾಗಾಗಿ ಆ ಎರಡು ಸ್ಟಾಕ್ಗಳಲ್ಲಿ ಇವತ್ತು ಒಳ್ಳೆ ಡೆಲಿವರಿ ಆಗಿರೋದು ನಿಮಗೆ ನೋಡಲಿಕ್ಕೆ ಸಿಗ್ಬೋದು. ಯಾರು ವಿಡಿಯೋ ನೋಡ್ತಾ ಇದ್ರೆ ಒಂದು ಆಕ್ಟಿವಿಟಿ, ಕ್ಷಮಿಸಿ ಇವತ್ತು ಜಾಸ್ತಿ ಸ್ಟಾಕ್ಸ್ಗಳನ್ನು ಹೇಳ್ತಾ ಇದ್ದೀನಿ, ಯಾಕಂದರೆ ನೀವು ಕೇಳಿದ ಪ್ರಶ್ನೆಗಳು ಕೂಡ ಉಳಿದು ಹೋಗಿತ್ತು. ಜೊತೆಗೆ ನಾನು ಕೂಡ ಕೆಲವೊಂದು ಸ್ಟಾಕ್ಸ್ಗಳನ್ನು, ಸೆಕ್ಟರ್ಗಳ ಬಗ್ಗೆ ಮಾತಾಡಬೇಕಾಗಿತ್ತು. ಸೊ ಅದೆಲ್ಲದನ್ನು ಇವತ್ತು ಕವರ್ ಮಾಡ್ತಾ ಹೋಗೋಣಂತೆ. ಸೊ ಇವತ್ತು ಜಾಸ್ತಿ ಸ್ಟಾಕ್ಸ್ ಓವರ್ವ್ಯೂ ಬಗ್ಗೆ ಮಾತಾಡ್ತೀವಿ. ಸೊ 2 ಆಕ್ಟಿವಿಟಿ ಮಾಡಬೇಕು ನೀವು ಇವತ್ತಿನ ವಿಡಿಯೋಗೆ ಕಮೆಂಟ್ ಮಾಡಿ. UPLಲ್ಲಿ ಮತ್ತು ಶ್ರೀರಾಮ್ ಫೈನಾನ್ಸಲ್ಲಿ ಎಷ್ಟು ಡೆಲಿವರಿ ಪರ್ಸೆಂಟೇಜ್ ಆಗಿದೆ ಅಂತ ಹೇಳಿ. ಈ ಡೆಲಿವರಿ ಪರ್ಸೆಂಟೇಜ್ ಯಾಕಾಗಿರೋದು, ಇಂಡೆಕ್ಸ್ ರೀಶಫಲ್ ಆಗ್ತಾ ಇರೋದ್ರಿಂದ ಆಗಿರೋದು, ಅದು ಕೂಡ ನಿಮಗೆ ನೆನಪಿರಲಿ. ಸೊ ಇವತ್ತು ಟಾಪ್ ಗೇನರ್ ಅಂದರೆ ರಿಲಯನ್ಸ್ 3.56% ಬಂದಿತ್ತು ನಿಫ್ಟಿನಲ್ಲಿ. ಅದೇ ರೀತಿಗೆ ಇವತ್ತು ಟಾಪ್ ಲೂಸರ್ ಅಂದರೆ UPL ಅಂತ ಕಾಣಿಸ್ತಾ ಇದೆ, 2.13% ಕರೆಕ್ಷನ್ ಬಂದಿದೆ. ಸೊ ಕ್ವಿಕ್ಕಾಗಿ ನೋಡ್ತಾ ಹೋಗೋಣ ಯಾವ ರೀತಿ ಆಗಿತ್ತು ಇವತ್ತು ಇಂಡೆಕ್ಸ್ ಅಂತ. ನಿಫ್ಟಿನಲ್ಲಿ ನೋಡೋದಾದರೆ ಒಂದು ದೊಡ್ಡದಾಗಿರುವಂಥ ಒಂದು ಗ್ಯಾಪ್ ಅಪ್ ಓಪನಿಂಗ್ ಆಗುತ್ತೆ ಇವತ್ತು. ನಿಫ್ಟಿನಲ್ಲಿ 22,000 ಮೇಲ್ಗಡೆ ಓಪನಿಂಗ್ ಆಗಿದೆ ನೋಡಿ. ಒಂದು ಒಳ್ಳೆ ಗ್ಯಾಪ್ ಅಪ್ ಓಪನಿಂಗ್ ನೋಡಿ. ಈ ಥರ ಮಾರ್ಕೆಟ್ನ ನಾನು ಟ್ರಿಕ್ಕಿ ಮಾರ್ಕೆಟ್ ಅಂತ ಹೇಳುವಂಥದ್ದು. ನೆನ್ನೆ ಕೂಡ ಮಾತಾಡಿದ್ವಿ, ಒಂದು ಕಡೆಯಿಂದ ಒಂದು ಕಡೆಗೆ ಜಂಪ್ ಹೊಡಿತಾ ಇದೆ ಅಂತ. ಇಲ್ಲಿ ನೋಡಿ, ಇಲ್ಲಿಂದ ಗ್ಯಾಪ್ ಡೌನ್ ಓಪನಿಂಗ್ ಆಗಿ ಅಲ್ಲಿಂದ ಫುಲ್ ಬೈಯಿಂಗ್ ಆಗಿತ್ತು, ಒಂದು ಅದೇ ರೇಂಜಲ್ಲಿ ಬಂದು ಕ್ಲೋಸಿಂಗ್ ಆಗಿತ್ತು. ಇವತ್ತು ಗ್ಯಾಪ್ ಅಪ್ ಓಪನಿಂಗ್ ಆಗುತ್ತೆ. ಆದರೆ ಯಾವ ರೇಂಜಲ್ಲಿ ಓಪನ್ ಆಗುತ್ತೆ, ಯಾವ ಒಂದು ಬಸ್ ಸ್ಟ್ಯಾಂಡ್ ಮಾಡಿತ್ತೋ ಅದರ ಮೇಲ್ಗಡೆ ಓಪನ್ ಆಗುತ್ತೆ. ಬಸ್ ಸ್ಟ್ಯಾಂಡ್ ಮಾಡಿದಾಗ ಯಾವ್ದು ರೆಸಿಸ್ಟೆನ್ಸ್ ಆಗಿರುತ್ತೋ, ಯಾವ ಸಪೋರ್ಟ್ ಆಗಿರುತ್ತೋ ಅದ್ರ ಮೇಲ್ಗಡೆ ಆದರೆ ಏನಾಗುತ್ತೆ, ಅದೇ ಸಪೋರ್ಟ್ ಆಗುತ್ತೆ. ಸೊ ಇಡೀ ದಿನಕ್ಕೆ ಅದೇ ಸಪೋರ್ಟ್ ಆಯಿತು. ಮೇಲ್ಗಡೆ ಆಫ್ಕೋರ್ಸ್ ನಿಮಗೆ ಈ ಟಾರ್ಗೆಟ್ಗಳು ಅಂತ ಸಣ್ಣದಾಗಿ ಇಟ್ಕೊಂಡು ನೀವು ಟ್ರೇಡ್ ಮಾಡಿದ್ರು ಕೂಡ ಇವತ್ತು ಒಂದು ಸಣ್ಣ ಮೂಮೆಂಟ್ನ ಕ್ಯಾಪ್ಚರ್ ಮಾಡೋಕ್ಕೆ ಅವಕಾಶ ಇತ್ತು ನಿಫ್ಟಿನಲ್ಲಿ, ಬಿಕಾಸ್ ಬೇರೆ ಸೆಕ್ಟರ್ ಪಾಸಿಟಿವ್ ಆಗಿ ಬಂದಿದ್ದರಿಂದ. ಬಟ್ ಓವರ್ ಆಲ್ ಅಂತ ನೋಡೋದಾದ್ರೆ ಎಗೇನ್ ಈ ರೇಂಜ್ ಏನಿದೆಯಲ್ಲ 22,200ರಿಂದ 21,900 ಟ್ರ್ಯಾಪ್ ಆಗ್ಬೋದು, ಇಲ್ಲಿ ಸುಮಾರು ದಿನ ನಿಲ್ಬೋದು, ಕೆರೆದಡ ಆಗ್ಬೋದು ಅಂತೆಲ್ಲ ಮಾತಾಡ್ಕೊಂಡಿದ್ವಿ. ಹೋದ ವಾರದಿಂದ ಚಾರ್ಟ್ಸ್ ನೋಡಿದ್ರೆ ದಯವಿಟ್ಟು ಕಮೆಂಟ್ ಮಾಡಿ. ಈಗಲೂ ಕೂಡ ಅದೇ ಝೋನಲ್ಲಿ ಇದ್ದೀವಿ. ಯಾಕೆ ಇದು ಇಂಪಾರ್ಟೆಂಟ್ ಆಗುತ್ತೆ ಅಂತ ಹೇಳ್ತಾ ಇದ್ದೀನಿ ನೋಡಿ. ಇದು ಒಂದು ಇನ್ವರ್ಸ್ HNDS ಥರ ಕಾಣಿಸುತ್ತಾ, ಏನು ಕಾಣಿಸುತ್ತೆ ನನಗೆ ಗೊತ್ತಿಲ್ಲ. ಈ ಪ್ಯಾಟರ್ನಿಂದ ನಿಮಗೆ ಈ ಒಂದು ಇನ್ವರ್ಸ್ HNDS ಆಗಿ ಇಲ್ಲಿಂದ ಮೇಲ್ಗಡೆ ಹೋಗಬೇಕು ಅಂತಂದ್ರೆ ನಿಫ್ಟಿ ನಾಳೆ ಏನು ಮಾಡುತ್ತೆ ಅನ್ನೋದು ವೆರಿ ಇಂಪಾರ್ಟೆಂಟ್. 22,200ನ ಬ್ರೇಕ್ ಆಗಿ ಮೇಲ್ಗಡೆ ಹೋಯಿತು ಅಂತಂದರೆ ಮತ್ತೆ ನಾವು ಒಂದು ಆಲ್ ಟೈಮ್ ಹೈ ಕಡೆಗೆ ಹೋಗ್ಬೋದು. ಇಲ್ಲ ಇಲ್ಲಿ ವಾಪಸ್ ಬರ್ತಾ ಇದೆ ಅಂದರೆ ಇದು ಇನ್ವರ್ಸ್ HNDS ಅಂತ ಹೇಳೋಕ್ಕಾಗೋದಿಲ್ಲ. ಮತ್ತೆ ಈ ಝೋನಲ್ಲೇ ಇದ್ದೀವಿ, ಇಲ್ಲಿ ಒಂದು ಕೆರೆದಡ ಆಗ್ತಾ ಇದೆ ಅಂತ ನೀವು ಓದಬೇಕಾಗುತ್ತೆ. ಸೊ ಸಿಂಪಲ್ ಆಗಿದೆ, ನಾಳೆ ನೋಡ್ಕೊಳ್ಳಿ 22,200ನ ಮೇಲೆ ಬ್ರೇಕ್ ಆಗಿ ಹೋಯಿತು ಅಂತಂದರೆ ನಾವು ಪಾಸಿಟಿವ್ ಆಗಿ ಹೋಗ್ತಾ ಹೋಗ್ಬೋದು. 22,300 ತನಕ ಒಂದು ಮೂಮೆಂಟು ನೋಡಲಿಕ್ಕೆ ಸಿಗ್ಬೋದು ಮಂತ್ಲಿ ಎಕ್ಸ್ಪೈರಿ ಆಗಿರೋದ್ರಿಂದ. ಇನ್ ಕೇಸ್ ಏನಾದರೂ ನಾಳೆ 22,000
ಈ 80 ಲೆವೆಲ್ ಇದೆಯಲ್ಲ 22,080 ಈ ಲೆವೆಲ್ನ ಬಿಟ್ಟು ಬಂತು ಅಂತಂದರೆ ಒಂದು ಶಾರ್ಪ್ ಕರೆಕ್ಷನ್ ಕೂಡ ನೋಡ್ಲಿಕ್ಕೆ ಸಿಗ್ಬೋದು. 22,000 ರೌಂಡ್ ಲೆವೆಲ್ ಕೂಡ ಬಂದು ಟೆಸ್ಟ್ ಆಗ್ತಾ ಹೋಗ್ಬೋದು. ಸೊ ಕೆಳಗಡೆ ಬಂದ್ರೂ ಒಂದು 150 ಪಾಯಿಂಟ್ ಇದೆ, ಬಟ್ 150 ಪಾಯಿಂಟ್ ಇಮಿಡಿಯೇಟಾಗಿ ನಿಮಗೆ ಕ್ಯಾಪ್ಚರ್ ಮಾಡೋಕ್ಕಿರೋದಿಲ್ಲ. ಈ 22,180 ಲೆವೆಲ್ನ ಏನು ಮಾಡುತ್ತೆ ಅಂತ ನೋಡ್ಕೊಂಡು ಒಂದು 50-60 ಪಾಯಿಂಟ್ ಸಿಗ್ಬೋದು. ಅದೇ ರೀತಿಯಾಗಿ ಮೇಲ್ಗಡೆ 22,200 ಕ್ರಾಸ್ ಮಾಡಿದ್ಮೇಲೆ ಹೋಯ್ತು ಅಂದರೂ ನಿಮಗೆ ಒಂದು 50-60 ಪಾಯಿಂಟ್ಗಳು 22,280-300 ತನಕ ನೀವು ಕ್ಯಾಪ್ಚರ್ ಮಾಡೋ ಥರ ಆಪರ್ಚುನಿಟಿಗೆ ಬರ್ಬೋದು. ಯಾಕೆಂದರೆ ಈ ವೀಕಲ್ಲಿ ನೋಡಿ ಇಲ್ಲೇ ನಿಂತಿದ್ದೀವಿ. ಸೊ ನಾಳೆ ಒಂದು ಬ್ರೇಕ್ ಆಗುತ್ತಾ ಮೇಲ್ಗಡೆ ಅಥವಾ ಕೆಳಗಡೆ ಝೋನ್ ಅನ್ನೋದನ್ನ ನೋಡ್ತಾ ಹೋಗೋಣಂತೆ. ಟ್ರೆಂಡ್ ಲೈನ್ ರೆಫರೆನ್ಸ್ ಇಟ್ಕೊಂಡು ನೀವು ನೋಡೋದಾದ್ರೂ ಇಲ್ಲಿ ಒಂದು ಟ್ರೆಂಡ್ ಲೈನ್ ರೆಫರ್ ಮಾಡ್ಕೊಂತ ಹೋಗಿದೆ. ಸೊ ಯಾವುದೇ ಕಾರಣಕ್ಕೂ ನಾಳೆ 22,080 ಈ ಲೆವೆಲ್ ಇದೆಯಲ್ಲ ಇದನ್ನ ಬ್ರೇಕ್ ಆಗಬಾರ್ದು. ಬ್ರೇಕ್ ಆಯಿತು ಅಂತಂದರೆ ನೆಗೆಟಿವ್ ಅಂತ ಓದಿ, ಇಲ್ಲ ಅಂತಂದರೆ ಇದರೊಳಗಡೆ ನೋಡ್ಕೊಂತು ಅಂತಂದರೆ ಸೈಡ್ ವೇಸ್ ಅಂತ ಓದಿ, ಮೇಲ್ಗಡೆ ಹೋಯ್ತು ಅಂತಂದರೆ ಪಾಸಿಟಿವ್ ಆಗಿ ಓದಿ. ಸೊ ಸಿಂಪಲ್ ಆಗಿದೆ. ಎಗೇನ್ ಸಣ್ಣ ರೇಂಜಲ್ಲೇ ಇರೋ ಥರ ಮಾರ್ಕೆಟ್ ಆಗಿದೆ. ಟ್ರೆಂಡಿಂಗ್ ಮೂವ್ ಬರಬೇಕು ಅಂದರೆ ಕ್ಯಾಂಡಲ್ಗಳು ಮಾತಾಡಬೇಕು. ಆ ರೀತಿ ಆಗುತ್ತಾ ಏನು ಕತೆ ಅಂತ ನೋಡೋಣ. ಬಟ್ ಇನ್ವರ್ಸ್ ಎಚ್ ಆಗುತ್ತಾ ಅಥವಾ ವಾಪಸ್ ಕೆರೆದಾಡ ಮಾಡುತ್ತಾ ಅನ್ನೋದು ಎರಡೇ ಪಾಸಿಬಿಲಿಟಿ. ನಾಳೆಗೆ ತುಂಬ ನೆಗೆಟಿವ್ ಮಾತ್ರ ತಗೊಳಕ್ಕೆ ಹೋಗ್ಬಿಡಿ. ಆ ಸೆಂಟಿಮೆಂಟ್ ಕಾಣಿಸ್ತಾ ಇಲ್ಲ ಮಾರ್ಕೆಟ್ನಲ್ಲಿ ಸದ್ಯಕ್ಕೆ. ಸೊ ಏನೇ ಕೆಳಗಡೆ ಬಂದರೂ 22,000, ಅದಕ್ಕೆ ಕೆಳಗಡೆ ಬಂದರೆ ಈ 21,920 ಈ ಲೆವೆಲ್ಗಳು ಸಪೋರ್ಟ್ ಆಗಿದೆ. ಸೊ ಇದು ಸ್ಟಿಲ್ ಟ್ರ್ಯಾಪ್ ಝೋನು. ಸೊ ಹಾಗಾಗಿ ಅವಸರ ಮಾಡಿಕೊಂಡು ಪಿ ತೊಗೊಂಡವರಿಗೆ ಹೇಳ್ತಾ ಇದ್ದೀನಿ. ಮತ್ತೆ ಏನ್ ಸಿ ತೊಗೊಂಡವ್ರಿಗೆ ನಿಮ್ಗೆ ಗೊತ್ತಿದೆ ಮೇಲ್ಗಡೆ ಎಲ್ಲ ತಲೆ ಮೇಲೆ ರೆಸಿಸ್ಟೆನ್ಸ್ ಇದೆ. ಬಟ್ ಕೆಳಗಡೆ ಬರೋರು ಕೂಡ ನೀವು ಹುಷಾರಾಗಿ ಟ್ರೇಡ್ ಮಾಡ್ಕೊಂತ ಬರಬೇಕು. ಯಾಕಂದರೆ ಈ ಟ್ರೆಂಡ್ ಲೈನ್ ರೆಫರೆನ್ಸ್ ಇದೆ. ಆ ಥರ ಏನಾದ್ರು ದೊಡ್ಡ ಮೂಮೆಂಟ್ ಬಂತು ಅಂದರೆ ನಾಳೆ ಗೊತ್ತಾಗುತ್ತೆ. ಬಟ್ ನಾಳೆ ಇಮಿಡಿಯೇಟಾಗಿ ತೊಗೊಳ್ಳೋ ಥರ ಯಾವುದೇ ರೀತಿಯಂಥ ಸೂಚನೆ ಇಲ್ಲ. ಅದನ್ನು ದಯವಿಟ್ಟು ಮರೆಯೋದಂಥದ್ದು ಬೇಡ. ಅದೇ ರೀತಿಯಾಗಿ ಬ್ಯಾಂಕ್ ನಿಫ್ಟಿ. ಸೊ ಬ್ಯಾಂಕ್ ನಿಫ್ಟಿನಲ್ಲಿ ಇವತ್ತು ಕೊನೆ 3 ಗಂಟೆ ಟೈಮಲ್ಲಿ ನೋಡಿ ಹಗ್ಗ ಜಗಾಟ ಆಗಿದೆ. ಅದನ್ನೇ ಇವತ್ತು ಟೈಟ್ಲ್ ಕೂಡ ಕೊಟ್ಟಿದ್ದೀನಿ ನಾನು. ಯಾಕೆ ಈ ರೀತಿ ಆಗಿದೆ ಅನ್ನೋದು ಎರಡು ಡಿಪೆಂಡ್. ಒಂದು ನಾನು ಆಗಲೇ ಹೇಳ್ದಂಗೆ ಇವತ್ತು ಸುಮಾರು ಇಂಡೆಕ್ಸ್ಗಳಲ್ಲಿ ಆಚೆ ಆಗುತ್ತೆ. ಬ್ಯಾಂಕ್ ನಿಫ್ಟಿನಲ್ಲಿ ಏನೋ ಚೇಂಜ್ ಇರಲಿಲ್ಲ. ಬಟ್ 3 ಗಂಟೆಗೆ ಸಖತ್ತಾಗಿ ಆಟ ಆಡಿಸಿದ್ದಾರೆ ಇವತ್ತು. ನೀವು ನೋಡೋದಾದ್ರೆ 3 ಗಂಟೆಗೆ 46,600 46,900. ಅದಕ್ಕೆ ನೋಡಿ ಪದೇ ಹೇಳ್ತಾ ಇರ್ತೀನಿ, ಮಂತ್ಲಿ ಎಕ್ಸ್ಪೈರಿ ಅಂತ ಯಾವ್ದು ಬರುತ್ತೋ ಅವತ್ತು 3 ಗಂಟೆ ನಿಲ್ಲಿ ನೀವು ಪೊಸಿಷನ್ ಇಟ್ಕೊಂಡ್ಲೇಬಾರ್ದು. ಆಪ್ಷನ್ ಬೈಯಿಂಗ್ ಆದರೂ ಆಯಿತು, ಆಪ್ಷನ್ ಸೆಲ್ಲಿಂಗ್ ಆದರೂ ಆಯಿತು. ಆಪ್ಷನ್ ಬೈಯಿಂಗ್ ಅಫ್ಕೋರ್ಸ್ ನಿಮಗೆ 0 to ಹೀರೋ ಟ್ರೇಡ್ಗಳು ಮಂತ್ಲಿ ಎಕ್ಸ್ಪೈರಿಗಳನ್ನ ಟ್ರೈ ಮಾಡ್ಬೋದು ಅಂತ ನಿಮ್ಗೆ ಹೇಳ್ತಾ ಇರ್ತೀನಿ. ಆದರೆ ಇವತ್ತು ನೋಡಿ ಸಸ್ಟೈನಬಲ್ ಆಗೋ ಥರ ಬಂದಿಲ್ಲ. ಅಂದರೆ ಇಲ್ಲಿಂದ ಕೆಳಗಡೆ ಬೀಳ್ತಾ ಇದೆ, ದೊಡ್ಡದಾಗಿ ಬೀಳುತ್ತೆ ಅಂತ ಯಾರು ಬಿಟ್ಕೊಂಡಿದ್ರು ಅಂದರೆ ಈ ಲೆವೆಲ್ ಹತ್ರ ಬಂದಾಗ ಇವತ್ತಿನ ಲೋ ಹತ್ರ ವಾಪಸ್ ಎಗ್ಗ ರಿವರ್ಸಲ್ಲಿ ತೊಗೊಂಡೋಗಿ ಎಲ್ಲಿಗೆ ತೊಗೊಂಡೋಗಿದ್ದಾರೆ ನೋಡಿ. ಆಪ್ಷನ್ ಬಯರ್ಸ್ಗಳಿಗೆ ಆ ಕಡೆದು ಈ ಕಡೆ ಸೆಲ್ಲರ್ಸ್ಗಳಿಗೂ ಆದರೂ ಅಷ್ಟೇ ಈ ಝೋನ್ ಹತ್ತಿರ ಸ್ಕ್ವೀಸ್ ಮಾಡ್ಕೊಂಡು ಬಂದಿದ್ರು ಯಾರಾದರೂ. ಅದೇ ನೀವು ಸ್ಟಾರ್ಟಲ್ಲಿ ಬರ್ತೀನಿ 46,800 ಹತ್ತಿರ ಅಂದಿದ್ರೆ ನಿಮಗೆ ಲಾಸ್ಟ್ ಮೂಮೆಂಟಲ್ಲಿ ತುಂಬ ಒಂದು ಪಿಕ್ಚರ್ ಬಿಡಿಸೋ ಥರ ಮೂಮೆಂಟ್ ಆಗಿರುತ್ತೆ. ಬಟ್ ಆ ರೀತಿ ಮಾಡೋ ಸಾಧ್ಯತೆ ಜಾಸ್ತಿ ಮಂತ್ಲಿ ಎಕ್ಸ್ಪೈರಿ ದಿನ. ಯಾಕೆಂದರೆ ದೊಡ್ಡ ಕಾಂಟ್ರಾಕ್ಟ್ಗಳು ಕ್ಲೋಸಿಂಗ್ ಆಗ್ತಾ ಇರುತ್ತೆ. ಹಾಗಾಗಿ ಮಂತ್ಲಿ ಎಕ್ಸ್ಪೈರಿ ದಿನ ನೀವು 2:30ಗಿಂತ ಮುಂಚೆನೇ ನಿಮ್ಮ ಪೊಸಿಷನ್ನ ಕ್ಲೋಸ್ ಮಾಡ್ಕೊಳ್ಳೋಂಥದ್ದು ವೆರಿ ಇಂಪಾರ್ಟೆಂಟ್. ತುಂಬ ತೀಟಡಿಕೆ ಆಗುತ್ತೆ. ನನಗೆ 50 ಪೈಸೆಗೆ ಬರಬೇಕು, 25 ಪೈಸೆಗೆ ಬರಬೇಕು ಅಂತ ತೀಟಡಿಕೆ ಆಗೋ ತನಕ ಕಾಯಕ್ಕಾಗಲ್ಲ. ಈಗ ಅದೇ ರೀತಿ ಆಪ್ಷನ್ ಬೈ ಮಾಡೋರು ಕೂಡ ನೀವು ನಿಮ್ಗೆ 1:4 ಸಿಗುತ್ತೆ, 1:5 ಸಿಗುತ್ತೆ ಅಂತ ನೋಡ್ಬೋದು. 1:2 ಸಿಗ್ತಾ ಇದೆಯಾ 3 PM ಅಲ್ಲಿ ನೀವು ಕ್ಲೋಸ್ ಮಾಡ್ಕೊಳ್ಳೋ ಥರ ನೋಡಬೇಕು. ಏಗೇನ್ ಬ್ಯಾಂಕ್ ನಿಫ್ಟಿ ಕತೆ ನೋಡಿ 46,950 46,500 ಈ ಝೋನ್ ಒಳಗಡೆ ಕ್ಲೋಸಿಂಗ್ ಆಗಿದ್ದೀವಿ. ಸೊ ನಾಳೆ ಏನಾದರೂ 46,900 ಬಿಟ್ಟು ಮೇಲ್ಗಡೆ ಹೋಯಿತು ಅಂತಂದರೆ ಆಗ ನಿಫ್ಟಿಗೂ ಕೂಡ ನಾವೇನು ಒಂದು ರಿಕವರಿ ಅಂತ ಮಾತಾಡ್ತಾ ಇದ್ದೀವಲ್ಲ ಆ ರಿಕವರಿ ಸಿಗ್ತಾ ಹೋಗ್ಬೋದು, ಮೇಲ್ಗಡೆ ಹೋಗ್ತಾ ಹೋಗ್ಬೋದು. ಇಲ್ಲ ಅಂತಂದರೆ ಆ ಸಾಧ್ಯತೆ ಕಮ್ಮಿ ಅಂತಲೇ ಅನಿಸುತ್ತೆ. ಈಗ ನೋಡಿ 47,000ನ ಮಲ್ಟಿಪಲ್ ಟೈಮ್ಸ್ ಟೆಸ್ಟ್ ಮಾಡ್ತಾ ಇದ್ದೀವಿ. ಆದರೆ ಅದ್ರ ಮೇಲೆ ಕ್ಲೋಸಿಂಗ್ ಸಸ್ಟೈನ್ ಆಗೋಕ್ಕಾಗ್ತಾ ಇಲ್ಲ. ಟಚ್ ಮಾಡುತ್ತೆ ಬಂದು ಕೆಳಗಡೆ ಎಲ್ಲೋ ಕ್ಲೋಸ್ ಆಗುತ್ತೆ, ಟಚ್ ಮಾಡುತ್ತೆ ಬಂದು ಕೆಳಗಡೆ ಕ್ಲೋಸ್ ಆಗುತ್ತೆ, ಟಚ್ ಮಾಡುತ್ತೆ ಬಂದು ಕೆಳಗಡೆ ಕ್ಲೋಸ್ ಆಗುತ್ತೆ. ಇದೇ ರೀತಿ ಮೂಮೆಂಟ್ ಆಗ್ತಾ ಇದೆ. ಆ ಹೈನ ಬಿಟ್ಟು ಮೇಲ್ಗಡೆ ಹೋಗೋಕ್ಕಾಗ್ತಾ ಇಲ್ಲ. ಕ್ಲೀನ್ ಕಟ್ಟಾಗಿ ನಮಗೆ ಒಂದು 4-5 ದಿನದಿಂದ ಒಂದು ಗ್ಯಾಪ್ ಅಪ್ ಗ್ಯಾಪ್ ಡೌನ್ ಮಾಡಿಕೊಂಡು ಗ್ರೀನಲ್ಲೇ ಕ್ಲೋಸಿಂಗ್ ಆಗ್ತಾ ಇದೆ. ಬಟ್ ಝೋನ್ ಬಿಟ್ಟು ಆಚೆ ಬಂದಿಲ್ಲ. ಸೊ 47,000 ಬಿಟ್ಟು ಮೇಲ್ಗಡೆ ಹೋಯಿತು ಅಂತಂದರೆ ಒಂದು 300 ಪಾಯಿಂಟ್ಸ್ಗಳ ಶಾರ್ಪ್ ಮೂಮೆಂಟು ನಿಮಗೆ ಮೇಲ್ಗಡೆ ಸಿಗ್ತಾ ಹೋಗ್ಬೋದು. ಆಗ ನಿಫ್ಟಿ ಕೂಡ ನಾವು ಅಂದ್ಕೊಂಡಂಗೆ ಒಂದು 100 ಪಾಯಿಂಟ್ಸ್ ಮೂಮೆಂಟ್ನ ಕೊಡ್ತಾ ಹೋಗ್ಬೋದು. ಸೊ ನಾಳೆ ಬ್ಯಾಂಕ್ ನಿಫ್ಟಿನೂ ಟ್ರ್ಯಾಕ್ ಮಾಡ್ತಾ ಇರಿ. ಬ್ಯಾಂಕ್ ನಿಫ್ಟಿ ಮತ್ತೆ ಈ ಝೋನ್ ಒಳಗಡೆ ಉಳ್ಕೊಂತು ಅಂದರೆ ವಾಪಸ್ 46,500 ಯಾವ ರೀತಿ ಟೆಸ್ಟ್ ಮಾಡುತ್ತೆ ಅನ್ನೋದನ್ನು ನಾವು ನೋಡ್ತಾ ಹೋಗ್ಬೋದು. ಸೊ ಸೈಡ್ ವೇಸ್ ಆಗೋಗಿದೆ. ಇವತ್ತು ಎಕ್ಸ್ಪೈರಿನೂ ಮುಗಿದೋಗಿದೆ. ನಾಳೆ ಒಂದು ಬಂಪರ್ ಮೂಮೆಂಟ್ ಮೇಲ್ಗಡೆ ಕೆಳಗಡೆ ಬರುತ್ತಾ ನೋಡೋಣ. ಯಾಕಂದರೆ ಎಕ್ಸ್ಪೈರಿ ದಿನನೂ ಅಂಥ ಮೂಮೆಂಟು ಬಂದಿಲ್ಲ ಬ್ಯಾಂಕ್ ನಿಫ್ಟಿನಲ್ಲಿ. ಸದ್ಯಕ್ಕೆ 400-500 ಪಾಯಿಂಟಲ್ಲೇ ಮುಗಿಸ್ಕೊಂಡಿದೆ. ಸೊ ನೋಡೋಣ ನಾಳೆ ಆ ಸಾಧ್ಯತೆ ಆಗೋ ಸಾಧ್ಯತೆ ಜಾಸ್ತಿ ಅಂತ ಅನಿಸ್ತಾ ಇದೆ ಯಾವುದರಲ್ಲಿ ನಿಫ್ಟಿನಲ್ಲಿ. ಬಟ್ ಬ್ಯಾಂಕ್ ನಿಫ್ಟಿ ನೀವು ನೋಡೋದಾದರೆ ಸದ್ಯಕ್ಕೂ ವೀಕ್ ಇದೆ. ಯಾಕೆಂದರೆ ಈ ಟ್ರೆಂಡ್ ಲೈನ್ ಬಿಟ್ಟು ಆಚೆ ಬಂದಿತ್ತು ನೋಡಿ. ಸೊ ವಾಪಸ್ ಮೇಲ್ಗಡೆ ಹೋದ್ರೂ 47,300 ಇಲ್ಲೆಲ್ಲ ರೆಸಿಸ್ಟೆನ್ಸ್ ಆಗುತ್ತೆ. ಸೊ ಡೈಸಿಯಾಗಿದೆ. ಆ ಕಡೆನೂ ಹೋಗ್ಬೋದು, ಈ ಕಡೆನೂ ಹೋಗ್ಬೋದು ಅನ್ನೋ ಥರ ಸಿಚುವೇಷನ್ ಇದೆ. ಸೊ ಯಾವ ಕಡೆ ಹೋಗುತ್ತೋ ಆ ಕಡೆ ತೊಗೊಳ್ಳೋಣ. ಯಾವುದೇ ನಿರ್ಧಾರ ಮಾಡೋದು ಬೇಡ. ಯಾಕಂದರೆ ನಿಫ್ಟಿ ಸ್ವಲ್ಪ ಪಾಸಿಟಿವ್ ಕಾಣಿಸ್ತಾ ಇದೆ. ಬ್ಯಾಂಕ್ ನಿಫ್ಟಿ ಇನ್ನೂ ನಾನು ವೀಕಲ್ಲಿ ಇದ್ದೀನಿ, ಕೆಳಗಡೆ ಇದೆ ಅಂತ ಹೇಳ್ತಾ ಇದೆ. ಸೊ ಎರಡು ಬೇರೆ ಥರ ಆಗ್ತಾಯಿದೆ. ಅಂದರೆ ಏನಾಗುತ್ತೆ, ನಿಫ್ಟಿ ಬ್ಯಾಂಕ್ ನಿಫ್ಟಿ ರಿಲೇಷನ್ಶಿಪ್ ಅಂತ ಒಂದು ಡೆಡಿಕೇಟೆಡ್ ವಿಡಿಯೋ ಇದೆ. ಅಂಥ ಟೈಮಲ್ಲಿ ನಾವು ಬುದ್ಧಿವಂತ ಆದರೆ ಏನು ಮಾಡಬೇಕು, ಪೊಸಿಷನ್ಗಳನ್ನು ಕಮ್ಮಿ ಇಟ್ಕೋಬೇಕು. ಅದನ್ನು ಕೂಡ ಈ ವಿಡಿಯೋದ ಎಂಡಿಗೆ ಕೊಟ್ಟಿರ್ತೀನಿ. ಯಾರಾದರೂ ನೋಡಿಲ್ಲ ಅಂದರೆ ದಯವಿಟ್ಟು ಚೆಕ್ಔಟ್ ಮಾಡಿ. ಒಬ್ಬ ಟ್ರೇಡರ್ ಆದರೆ ನೀವು ಖಂಡಿತವಾಗ್ಲೂ ನೋಡಲೇಬೇಕಾದಂಥ ವಿಡಿಯೋ ಟ್ರೇಡ್ ಟೂಲ್ಸ್ ಅನ್ನೋ ಸೀರೀಸಲ್ಲಿದೆ, ನಿಫ್ಟಿ ಬ್ಯಾಂಕ್ ನಿಫ್ಟಿ ರಿಲೇಷನ್ಶಿಪ್ ಅನ್ನೋ ವಿಡಿಯೋ. ಸೊ ಅದೇ ರೀತಿಯಾಗಿ ಇನ್ಯಾವ ಸ್ಟಾಕು ಮಾತಾಡೋದು ಬೇಡ ಅಂತ ಅನ್ಸುತ್ತೆ. ನಾಳೆ ಯಾವುದಾದ್ರು ಬೇರೆ ಎಕ್ಸ್ಪೈರಿ ಇದೆಯಾ? ನಾಳೆ ಸುಮಾರು ಎಕ್ಸ್ಪೈರಿ ಅಲ್ವಾ, ಸಾರಿ ಮರ್ತೋಯ್ತು. ನಾಳೆ ಸೆನ್ಸೆಕ್ಸ್ ಎಕ್ಸ್ಪೈರಿ, ಅದೇ ರೀತಿಯಾಗಿ ನಾಳೆ ಬ್ಯಾಂಕ್ ಎಕ್ಸ್ ಎಕ್ಸ್ಪೈರಿ. ಬ್ಯಾಂಕ್ ಎಕ್ಸಲ್ಲಿ ನಾನು ಇದುವರೆಗೂ ಟ್ರೇಡ್ ಮಾಡಿಲ್ಲ, ಹಾಗಾಗಿ ಅದ್ರ ಬಗ್ಗೆ ಮಾತಾಡೋದು ಸುಮಾರು ಇಂಡೆಕ್ಸ್ಗಳಾಗೋಗ್ಬಿಡುತ್ತೆ. ಬಟ್ ಸೆನ್ಸೆಕ್ಸಲ್ಲಿ ಒಳ್ಳೆ ಮೂಮೆಂಟ್ ಇರುತ್ತೆ. ಬಟ್ ನಾಳೆ
ನಿಫ್ಟಿ ಎಕ್ಸ್ಪೈರಿ ಆದ್ದರಿಂದ ಸೊ ನೋಡ್ತಾ ಹೋಗೋಣಂತೆ. ಬಟ್ ಇದರಲ್ಲೂ ಕೂಡ ನೋಡಿ ಸೇಮ್ ನಾವು ಏನು ಮಾತಾಡೋದು ಅದೇ ಅನಾಲಿಸಿಸ್ ಅನ್ಬೋದು. ಸ್ವಲ್ಪ ಇದು ಪಾಯಿಂಟ್ಸ್ ಆಚೆ ಇರುತ್ತೆ ಟ್ರೇಡಿಂಗ್ ವ್ಯೂದು. ಸೆನ್ಸೆಕ್ಸ್ ಚಾರ್ಟು ಹೇಳಿದ್ದೀನಿ ನಿಮ್ಮ ಮುಂಚೆನೇ ಕೂಡ. ಇಲ್ಲಿ ನೋಡಿ 73,200 ಕ್ಲೀನ್ ಕಟ್ಟಾಗಿ ರೆಸಿಸ್ಟೆನ್ಸ್ ಇದೆ, 73,200 300 ಈ ಲೆವೆಲ್ಲು. ಸೊ ನಾಳೆ ಏನಾದ್ರು ಈ ಝೋನ್ನ ಬಿಟ್ಟು ಮೇಲ್ಗಡೆ ಹೋಯಿತು ಅಂತಂದರೆ 73,800 ತನಕ ಒಂದು ಟ್ರಾವೆಲ್ ಮಾಡೋಂಥ ಸಾಧ್ಯತೆ, ಒಂದು 200-300 ಪಾಯಿಂಟ್ಗಳ ಮೂಮೆಂಟು ಬರ್ಬೋದು. ಇಲ್ಲಿ ಹೇಗೇನು ಬಸ್ ಸ್ಟ್ಯಾಂಡ್ ಇದೆ ಅದು ಹುಷಾರಾಗಿರ್ಬೇಕು ನೀವು. ಸೊ ತಲೆ ಮೇಲ್ಗಡೆ ರೆಸಿಸ್ಟೆನ್ಸ್ಗಳಿದೆ. ಸೊ ಏನಾದ್ರು ಗ್ಯಾಪ್ ಡೌನ್ ಓಪನಿಂಗ್ ಆಯಿತು ಅಂತಂದರೆ ಅವಾಗ ಡೈಸಿ ಆಗ್ತಾ ಹೋಗುತ್ತೆ ಯಾವ ರೀತಿ ಅಂತ. ಇಲ್ಲ ಅಂತಂದರೆ ನೀವು ಮೇಲ್ಗಡೆ ಹೋಗೋದ್ರ ತನಕ ನೀವು ಟ್ರೇಡ್ ಮಾಡ್ತಾ ಹೋಗ್ಬೋದು, ನೋಡ್ಕೊಂಡು ಯಾವ ರೀತಿ ಆಗುತ್ತೆ ಅಂತ. ಸೊ ನೋಡೋಣ ಎಲ್ಲಿ ಓಪನ್ ಆಗುತ್ತೆ ಅನ್ನೋದ್ರ ಮೇಲೆ ನಿರ್ಧಾರ ಮಾಡ್ತಾ ಹೋಗಿ. ಇಲ್ಲೂ ಕೂಡ ನೀವು ಕ್ಲೀನಾಗಿ ಟ್ರೆಂಡ್ ಲೈನ್ ಹೇಳ್ಕೊಂಡ್ರೆ ಒಂದು ಟ್ರೆಂಡ್ ಲೈನ್ ರೆಫರೆನ್ಸ್ ಸಿಗ್ತಾ ಇದೆ. 72,800 ಬಿಟ್ಟು ಕೆಳಗಡೆ ಬಂತು ಅಂದರೆ ಆಗ ಸೆನ್ಸೆಕ್ಸ್ ಮತ್ತೆ ವೀಕ್ ಆಗಿದೆ ಅನ್ಬೋದು. ವೀಕ್ ಆದರೆ ಎಲ್ಲಿ ತನಕ 72,500 600 ಇಲ್ಲೆಲ್ಲ ನೋಡಿ ಬಸ್ ಸ್ಟ್ಯಾಂಡ್ ಆಗಿರುವಂಥ ಲೆವೆಲ್. ಹಾಗಾಗಿ ತುಂಬ ದೊಡ್ಡ ಎಕ್ಸ್ಪೆಕ್ಟೇಷನ್ ಇಟ್ಕೋಬೇಡಿ. ಟ್ರೇಡ್ ಮಾಡೋರು ಚೆಲ್ಲೆ ಹಣ್ಣು ತಿನ್ಸೋ ಸಾಧ್ಯತೆ ಜಾಸ್ತಿ ಇದೆ. ಎಲ್ಲಿ ಬೇಕಾದರೂ ಬೈಯಿಂಗ್ ಮೂಮೆಂಟ್ ಬರ್ಬೋದು. ಆ ಥರ ಬಂತು ಅಂತಂದರೆ ದೊಡ್ಡದಾಗಿ ಮೂಮೆಂಟು ಮಾರ್ಕೆಟೇ ಮಾತಾಡ್ತಾ ಹೋಗುತ್ತೆ. ಆ ರೀತಿ ಆದರೆ ನೋಡ್ತಾ ಹೋಗೋಣಂತೆ. ಸೊ ಅದು ಬಿಟ್ಟು ಇನ್ಯಾವುದು ನಿಫ್ಟಿ IT ಇಂಡೆಕ್ಸ್ ಬಗ್ಗೆ ಒಂದ್ಸಲ ಮಾತಾಡ್ಬಿಡ್ತೀನಿ. ನೋಡಿ ನಿನ್ನೆ ಕವರ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ, ಮರ್ತೋಯ್ತು. ಈ ಬರೋ ಏಪ್ರಿಲ್ 8ನೇ ತಾರೀಕಿಂದ IT ರಿಸಲ್ಟ್ಸ್ ಶುರುವಾಗ್ತಾ ಹೋಗುತ್ತೆ ಸರ್ವಿಸ್ ಕಂಪ್ನಿಗಳದ್ದು. ಮೊದಲನೇದಾಗಿ ಆಸ್ ಯೂಶುವಲ್ ನೋಡಿ ಬ್ಯಾಂಕಿಂಗ್ ಸೆಕ್ಟರಲ್ಲಿ HDFC ಬ್ಯಾಂಕ್ ಅವರು ಫಸ್ಟ್ ರಿಸಲ್ಟ್ ಅನೌನ್ಸ್ ಮಾಡ್ತಾರೆ. IT ಸೆಕ್ಟರ್ ಅಂದರೆ ಫಸ್ಟು TCS ಅವರು ಅನೌನ್ಸ್ ಮಾಡ್ತಾರೆ. ಸೊ ಇದು ನೋಡಿ ಟಿಪಿಕಲ್ ಆಗಿ ನಮ್ಗೆ ಈಗ ಏನು ಮಾಡಿದೆ ಅಂತಂದರೆ ಈಗ ಮೇಕ್ ಆರ್ ಬ್ರೇಕ್ ಸಿಚುವೇಶನ್ ಇರುತ್ತೆ. ಯಾಕಿದೆ ಅಂತ ಹೇಳ್ತೀನಿ ನೋಡಿ. ಇಲ್ಲಿ ಟಿಪಿಕಲ್ ಆಗಿ ನಮಗೆ ಯಾವಾಗಿದೆ ಕೋವಿಡಿಂದ ಒಂದು ದೊಡ್ಡ ರ್ಯಾಲಿ ಆಗಿದೆ ಗೊತ್ತಿದೆಯಾ. 11,000ದಿಂದ 38,000 ಆಲ್ಮೋಸ್ಟ್ 3 ಟೈಮ್ಸ್ಗಿಂತಲೂ ದೊಡ್ಡ ರ್ಯಾಲಿ ಆಗಿದೆ. ಕರೆಕ್ಟ್. ಸೊ ಅದಾದಮೇಲೆ ಏನಾಗಿದೆ, ಇಲ್ಲಿ ತುಂಬ ಹುಷಾರಾಗಿರಬೇಕು ನಾವು. ಒದ್ದಾಡ್ಕೊಂಡು ಮೇಲ್ಗಡೆ ಹೋಗ್ತಾ ಇದೆ, ಇಲ್ಲಿಂದ ಕರೆಕ್ಷನ್ ಬರ್ಬೋದು ಅಂತ ಈ ಟೈಮಲ್ಲಿ ನಾವು ಮಾತಾಡ್ಕೊಂಡಿದ್ವಿ. ಆದರೆ ಸರ್ಪ್ರೈಸ್ ಮಾಡ್ತು ಮೇಲ್ಗಡೆ ಹೊರಟೋಯ್ತು ಯಾವುದು IT ಇಂಡೆಕ್ಸು. ಏಕೆಂದರೆ ಫೆಡ್ ಅವರು ಕೂಡ ಏನು ಚೇಂಜ್ ಮಾಡಲಿಲ್ಲ, ಈ ರೀತಿ ಆಯಿತು ಸೆಂಟಿಮೆಂಟ್ ಅಂತ ಹೇಳಿದರು. ಈಗ ಇದು ಹೆಡ್ ಆ್ಯಂಡ್ ಶೋಲ್ಡರ್ಸ್ ಅಂತ ಕಪ್ ಆ್ಯಂಡ್ ಹ್ಯಾಂಡಲ್ ಅನ್ಬೇಕು ಅಂತಂದರೆ ನಿಮಗೆ ಇಲ್ಲಿ ವಾಪಸ್ ಇದು 33,000 ಈ ಲೆವೆಲ್ ಇದೆಯಲ್ಲ, ಇದು ಇಂಪಾರ್ಟೆಂಟ್ ಆಗ್ತಾ ಹೋಗುತ್ತೆ. ಯಾವುದೇ ಕಾರಣಕ್ಕೂ 33,300 ಲೆವೆಲ್ನ ನಿಫ್ಟಿ IT ಇಂಡೆಕ್ಸ್ ಮುರಿಬಾರ್ದು. ಮುಂದಿನ ವಾರಗಳಲ್ಲಿ ಅಲ್ಲಿ ತನಕ ಬಂದು ಟೆಸ್ಟ್ ಆಗೋ ಎಲ್ಲ ಸಾಧ್ಯತೆ. 33,300 ಅಂದರೆ ಇನ್ನೊಂದು 1,300 ಪಾಯಿಂಟ್ಗಳು ಕೆಳಗಡೆ ಹೇಳ್ತಾ ಇದ್ದೀನಿ ನಾನು. ಸೊ ನೋಡಿ ಒಂದು ದೊಡ್ಡ ಸೆಲ್ ಆಫ್ ಬಂದಿದೆ. ಯಾಕೆಂದರೆ ಅಲ್ಲಿ US ಅಲ್ಲಿರುವಂಥ ಸರ್ವಿಸ್ ಬೇಸ್ಡ್ ಕಂಪ್ನಿಗಳದ್ದು ರಿಸಲ್ಟ್ಸ್ ಬರೋಕ್ಕೆ ಶುರುವಾಯಿತು. ಆಕ್ಸೆಂಚರು ಈ ಥರ ಕಂಪ್ನಿಗಳೆಲ್ಲ ರಿಸಲ್ಟ್ ಕೊಡೋಕ್ಕೆ ಶುರು ಮಾಡಿದ್ದಾರೆ. ಆ್ಯಪಲ್ ಕೂಡ ಕರೆಕ್ಷನ್ ಆಗಿತ್ತು. ಸೊ ಈಗ ವಾಪಸ್ ಬಂತು ಅಂತಂದರೆ ಈ ಝೋನ್ನ ಏನು ಮಾಡುತ್ತೆ ಅನ್ನೋದು ವೆರಿ ಇಂಪಾರ್ಟೆಂಟ್. ಈ ಝೋನ್ನ ಏನಾದ್ರು ಅಟೆಂಪ್ಟ್ ಮಾಡಿ ಇಲ್ಲಿಂದ ಏನಾದ್ರು ಬ್ರೇಕ್ಔಟ್ ಆಯಿತು ಅಂತಂದರೆ ಒಂದು ಮ್ಯಾಸಿವ್ ಅಪ್ ಮೂಮೆಂಟ್ಗೆ ಕಾರಣ ಆಗ್ಬೋದು. ಟಿಪಿಕಲ್ ಒಂದು ಕಪ್ ಆ್ಯಂಡ್ ಹ್ಯಾಂಡಲ್ ಪ್ಯಾಟರ್ನ್ ಆಗ್ತಾ ಇದೆ ಅಂತ ನಾವು ಮಾತಾಡ್ಬೋದು. ಇಲ್ಲ ಆ ರೀತಿ ಆಗಿಲ್ಲ ಅಂತಂದರೆ ಒಂದು ದೊಡ್ಡ ಸೆಲ್ಲಿಂಗ್ ಕೂಡ ನೋಡಲಿಕ್ಕೆ ಸಿಗ್ಬೋದು IT ಸೆಕ್ಟರ್ ಸ್ಟಾಕ್ಗಳಲ್ಲಿ. ಸೊ 33,300 ಏನು ಮಾಡುತ್ತೆ ಮುಂದಿನ ವಾರಗಳಲ್ಲಿ ಅನ್ನೋದನ್ನು ನೋಡ್ತಾ ಹೋಗೋಣ. ಮೋಸ್ಟ್ಲಿ ಮುಂದಿನ ವಾರಗಳಷ್ಟೊತ್ತಿಗೆ ಅಂದರೆ ಏಪ್ರಿಲ್ ಫಸ್ಟ್ ವೀಕ್ ಸೆಕೆಂಡ್ ವೀಕ್ ಅಷ್ಟೊತ್ತಿಗೆ ನಾವು 33,300 ಬಂದು ಟೆಸ್ಟ್ ಮಾಡ್ಬೋದು ಅಂತ ಅನಿಸ್ತಾ ಇದೆ. ಹೊಸದಾಗಿ ನಿಫ್ಟಿ IT ಪೊಸಿಷನ್ ಬಿಲ್ಡ್ ಮಾಡಬೇಕು ಅಂತ ಇದ್ದೀರಾ ಅಂತಂದರೆ ಆ ಟೈಮಿಗೆ ನೀವು ಎದುರು ನೋಡ್ತಾ ಇರ್ಬೋದು ಅಂತ ನನಗನ್ಸುತ್ತೆ. ಸೊ ಇದಿಷ್ಟು ಇವತ್ತಿನ ಚಾರ್ಟ್ ಸ್ಟಾಕ್ ಆಗಿತ್ತು. ಈಗ ಕ್ವಿಕ್ಕಾಗಿ ಒಂದಿಷ್ಟು ಸ್ಟಾಕ್ಸ್ಗಳ ಬಗ್ಗೆ ಮಾತಾಡ್ತೀನಿ. ಮೊದಲನೇದಾಗಿ UPL ಈ ವಾರ ಅಂದರೆ ನಾಳೆಯಿಂದ ಇದು ಆಚೆ ಹೋಗುತ್ತೆ ನಿಫ್ಟಿ 50ಇಂದ. ನೋಡಿ ಇಲ್ಲಿ ಕ್ಲೀನಾಗಿ ರೀಶಫಲಿಂಗ್ ಆಗೋದು ಕಾಣಿಸ್ತಾ ಇದೆ. ಆಕ್ಟಿವಿಟಿ ಮಾಡಿಕೊಡಿ ದಯವಿಟ್ಟು. ಇವತ್ತು ಡೆಲಿವರಿ ಪರ್ಸೆಂಟೇಜ್ ಎಷ್ಟಾಗಿದೆ ಅಂತ ಕಮೆಂಟ್ ಮಾಡಿ. ನನ್ನ ಕೇಳೋದಾದರೆ ಈಗಲೂ ಕೂಡ ಇದು ವೆರಿ ಗುಡ್ ಲೆವೆಲ್ ಅಂತ ಅನ್ಸುತ್ತೆ. ನಿಫ್ಟಿ 50ಇಂದ ಆಚೆ ಹೋದ್ಮೇಲೆ 450 ಸಪೋರ್ಟ್ ತೊಗೊಂಡು ಮೇಲ್ಗಡೆ ಹೋದ್ರೂ ಆಶ್ಚರ್ಯ ಇಲ್ಲ. ಎಗೇನ್ ವಿತ್ ಡಿಸ್ಕ್ಲೇಮರ್, ನಾನು ಸೆಬಿ ರಿಜಿಸ್ಟರ್ಡ್ ಇನ್ವೆಸ್ಟ್ಮೆಂಟ್ ಅಡ್ವೈಸರ್ ಅಲ್ಲ. UPL ಅಲ್ಲಿ ನಾನು ಈಗಲೂ ಕೂಡ ಒಬ್ಬ ಇನ್ವೆಸ್ಟರ್ ಆಗಿದ್ದೀನಿ. ಆ ಒಂದು ಅನಾಲಿಸಿಸಲ್ಲಿ ಹೇಳ್ತಾ ಇದ್ದೀನಿ. 600 ಕೆಳಗಡೆ ಬಂದಾಗಿಂದ ಅಕ್ಯುಮುಲೇಟ್ ಮಾಡ್ಕೊಂಡಿದ್ದೆ. ತುಂಬ ದೊಡ್ಡ ಕರೆಕ್ಷನ್ ಆಗಿದೆ UPL ಅಲ್ಲಿ. ಫ್ರೆಶ್ ಅಕ್ಯುಮುಲೇಷನ್ ನಾನು ಮಾಡ್ಕೊಂಡಿಲ್ಲ. ಯಾಕೆಂದರೆ ಕೆಳಗಡೆ ಬರ್ತಾ ಇದೆ, ವೀಕ್ ಆಗ್ತಾ ಇದೆ ಅಂತಂದರೆ ನಾವು ಹುಷಾರಾಗಿರಬೇಕು. ಲಾಸ್ಟ್ 3 ಕ್ವಾರ್ಟರ್ಸ್ ನೋಡೋದಾದರೆ ಇವರು ಪ್ರಾಫಿಟ್ನು ತುಂಬ ಕಮ್ಮಿ ಮಾಡಿದ್ದಾರೆ. ತುಂಬ ಚೆನ್ನಾಗಿ ಪ್ರಾಫಿಟ್ ಮಾಡ್ತಾ ಇದ್ದಂಥ ಕಂಪನಿ ಈಗ ಪ್ರಾಫಿಟ್ ತುಂಬ ಕಮ್ಮಿಯಾಗಿ ಹೋಗಿದೆ. ಆ ಕಾರಣದಿಂದಾಗಿ ನಮಗೆ ಒಂದು ಸೈನ್ ತೋರಿಸಬೇಕು ಮಾರ್ಕೆಟ್ ಇಲ್ಲಿ ಒಂದು ಡಬಲ್ ಶೇಪ್ ರಿಕವರಿ ಮಾಡಿ ಏನೋ ಮಾಡ್ತಾ ಇದೆ ಅಂತ. ಅದು ಕಂಫರ್ಟಬಲ್ ಆಗಿ 500 ಈ ಲೆವೆಲ್ಗೆ ವಾಪಸ್ ಟಾರ್ಗೆಟ್ ಮಾಡಿ ಮೇಲ್ಗಡೆ ಹೋಗ್ತಿದೆ ಅಂದರೆ ಆಗ ನೀವು ಆ ರೆಫರೆನ್ಸಲ್ಲಿ ನೀವು ಬೈ ಮಾಡ್ತಾ ಹೋಗ್ಬೋದು. ಇನ್ನೂ ಕ್ಲೀನಾಗಿ ಅಂದರೆ ನೀವು ಮೇಲ್ಗಡೆಯಿಂದ ಒಂದು ಟ್ರೆಂಡ್ ಲೈನ್ ಸಿಗುತ್ತೆ. ಆ ಲೆವೆಲ್ ಬಂದಾಗ ನೀವು ಆಗಲೂ ಕೂಡ ನೀವು ಇನ್ವೆಸ್ಟ್ ಮಾಡೋದ್ರ ಬಗ್ಗೆ ಯೋಚನೆ ಮಾಡ್ತಾ ಹೋಗ್ಬೋದು. ಅಲ್ಲಿ ತನಕ ಆಲ್ರೆಡಿ ಇನ್ವೆಸ್ಟ್ ಆಗಿರೋರು ಹೋಲ್ಡ್ ಮಾಡಿ ಅಂತಲೇ ಹೇಳ್ತೀನಿ. ಈ ಕಂಪ್ನಿನಲ್ಲಿ ಇಟ್ಸ್ ಜಸ್ಟ್ ಒಂದು ಸಿಕ್ಲಿಕಲ್ ಸೆಕ್ಟರ್ದು, ಕೆಮಿಕಲ್ ಸೆಕ್ಟರ್ ಅದು. ಬಟ್ ಕಂಪ್ನಿ ವೈಸ್ ನನಗೆ ಏನೋ ಅಂತ ಒಂದು ನೆಗೆಟಿವ್ ಸೆಂಟಿಮೆಂಟ್ ಅನ್ನೋದು ಕಾಣಿಸ್ತಿಲ್ಲ. FI ಅವರು ಆಚೆ ಹೋಗಿದ್ರು ಮತ್ತು ಸ್ವಲ್ಪ ಆ್ಯಡ್ ಮಾಡ್ಕೊಂಡಿರೋದು ಕಾಣಿಸ್ತಾ ಇದೆ ಕಂಪೇರ್ ಟು ಸೆಪ್ಟೆಂಬರ್ ಕ್ವಾರ್ಟರು ಡಿಸೆಂಬರ್ ಕ್ವಾರ್ಟರ್ ನೋಡೋದಾದರೆ. ಮಾರ್ಚಿಂದ ಇನ್ನೂ ರಿಸಲ್ಟ್ ಬಂದಿಲ್ಲ. ಮಾರ್ಚ್ ರಿಸಲ್ಟ್ ಬಂದಮೇಲೆ ಈಗ ಎಷ್ಟು FIDA ಡೇಟಾ ಏನಾಗ್ತಾ ಇದೆ ಅನ್ನೋದು ಗೊತ್ತಾಗ್ತಾ ಹೋಗುತ್ತೆ. ಬೇಕಾದರೆ ಆ ಡೇಟಾ ಬಂದಮೇಲೆ ನಾನು FIDA ಅದರದ್ದು ಪೊಸಿಷನ್ ಯಾವ ರೀತಿ ಇದೆ ಓವರ್ ಆಲ್ ಸ್ಟಾಕ್ಸ್ಗಳಲ್ಲಿ ಅಂತ ಅದ್ರ ಬಗ್ಗೆ ಒಂದು ಡೆಡಿಕೇಟೆಡ್ ವಿಡಿಯೋ ಮಾಡ್ತೀನಿ, ನೋಟ್ ಮಾಡ್ಕೊಂಡಿರ್ತೀನಿ ಇದನ್ನ. ಸೊ ಅದನ್ನ ಮಾತಾಡ್ತಾ ಹೋಗೋಣಂತೆ. ಸೊ UPL ಟ್ರ್ಯಾಕ್ ಮಾಡ್ತಾ ಇರಿ. ನಾಳೆಯಿಂದ ಇದು ನಿಫ್ಟಿ 50 ಭಾಗವಾಗಿರೋದಿಲ್ಲ. ಅದೇ ರೀತಿಯಾಗಿ ಶ್ರೀರಾಮ್ ಫೈನಾನ್ಸ್ ನಾಳೆಯಿಂದ ಇದು ನಿಫ್ಟಿ 50ಗೆ ಆ್ಯಡ್ ಆಗಿರುವಂಥ ಸ್ಟಾಕ್ ಆಗಿದೆ. ದಯವಿಟ್ಟು ಈ ಸ್ಟಾಕಿಂದ ಸ್ವಲ್ಪ ದೂರ ಇರಿ. ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಅಂಥ ಒಳ್ಳೆ ಫಂಡಮೆಂಟಲ್ಸ್ ಅಂತ ಏನೂ ಇಲ್ಲ. ಜೊತೆಗೆ ಈಗ ತುಂಬ ಮೇಲ್ಗಡೆ ಹೋಗಿದೆ ಸ್ಟಾಕು. ಹಾಗಾಗಿ ಈ ಟೈಮಲ್ಲಿ ಇನ್ವೆಸ್ಟ್ ಮಾಡೋದು ನಾನಂತೂ ರೆಕಮೆಂಡ್ ಮಾಡೋದಿಲ್ಲ ಶ್ರೀರಾಮ್ ಫೈನಾನ್ಸಲ್ಲಿ. ಸೊ 1,400 ಈ 1,600 ಈ ಲೆವೆಲೆಲ್ಲ ವೆರಿ ಇಂಪಾರ್ಟೆಂಟ್ ಲೆವೆಲ್ ಆಗುತ್ತೆ. ಅಲ್ಲಿಗೆ ಏನಾದ್ರು ಬಂತು ಅಂತಂದರೆ ಅವಾಗ ನೋಡಿರುತ್ತೆ. ಬಟ್ ಇವಾಗ 2,300 ವ್ಯಾಲ್ಯೂಯೇಷನಲ್ಲಿ ಖಂಡಿತ ಆಗಲೂ ನಾವು ಈ ಸ್ಟಾಕನ್ನು ನೋಡೋ ಥರ ಇಲ್ಲ. ಸೊ ಈ ಸ್ಟಾಕಿಂದ ನೀವು ದೂರ ಇರಿ. ಹೋಲ್ಡ್ ಮಾಡಿರೋರು ಒಂದು ದೊಡ್ಡ ಬಸ್ ಸ್ಟ್ಯಾಂಡ್ ಆಗ್ತಾ ಇದೆ. ಬಸ್ ಸ್ಟ್ಯಾಂಡ್ ಬ್ರೇಕ್ಔಟ್ ಆದರೆ ಇನ್ನು ನೀವು ಉಳಿಸ್ಕೋಬೋದು. ಅಕಸ್ಮಾತ್ ಏನಾದ್ರು 2,250 ಲೆವೆಲ್ನ ಬಿಟ್ಟು ಕೆಳಗಡೆ ಬರ್ತಾ ಇದೆ ಅಂದರೆ ನೀವು ಎಕ್ಸಿಟ್ ಮಾಡೋದ್ರ ಕಡೆ ಬೇಕಾದ್ರೂ ಯೋಚನೆ ಮಾಡ್ತಾ ಹೋಗ್ಬೋದು. ಅದೇ ರೀತಿಯಾಗಿ HDFC ಲೈಫ್ ನೋಡಿ, ಇನ್ಶೂರೆನ್ಸ್ ಸೆಕ್ಟರ್ದು ನಾನು ಏನು ಅನ್ಕೊಂಡಿದ್ದೆ
ಅಂದ್ಕೊಂಡಿದ್ದೆ, ಈ ಪಾಲಿಸಿಗಳನ್ನು 5 ವರ್ಷಕ್ಕಿಂತ ಜಾಸ್ತಿ ಹೋಲ್ಡ್ ಮಾಡಿದ್ರೆ, ಅಂದರೆ 5 ವರ್ಷಕ್ಕಿಂತ ಜಾಸ್ತಿ ನೀವು ಪ್ರೀಮಿಯಂ ಕಟ್ಟಿರ್ತೀರಾ, ನಿಮ್ಗೆ ಆಮೇಲೆ ಗೊತ್ತಾಗುತ್ತೆ ಈ ಪಾಲಿಸಿನಲ್ಲಿ ನನಗೇನೋ ಹೆಚ್ಚು ಲಾಭ ಇಲ್ಲ ಅಂತ ನೀವು ಸರೆಂಡರ್ ಮಾಡೋಕ್ಕೆ ಹೋಗ್ತೀರಾ. ಆ ರೀತಿ ಸರೆಂಡರ್ ಮಾಡೋಕ್ಕೆ ಹೋದರೆ ಸರೆಂಡರ್ ವ್ಯಾಲ್ಯೂ ಅಂದರೆ ನಿಮ್ಗೆ ಎಷ್ಟು ಕೊಡ್ತಾರೆ ಗೊತ್ತಾ, ನೀವು ಎಷ್ಟೇ ಕಟ್ಟಿರಿ ಒಂದು 40%, ಮ್ಯಾಕ್ಸಿಮಮ್ 50% ಕೊಡೋದು ತುಂಬ ಕಮ್ಮಿ, 30% 40% ನೀವು ಕಟ್ಟಿರೋ ಪ್ರೀಮಿಯಮ್ನ ನಿಮಗೆ ವಾಪಸ್ ಸರೆಂಡರ್ ವ್ಯಾಲ್ಯೂ ಅಂತ ಕೊಡ್ತಾ ಹೋಗ್ತಾರೆ. ಅಷ್ಟು 5 ವರ್ಷದಿಂದ ಕಟ್ಕೊಂಡು ಬಂದಿರೋರಿಗೆ ಅಥವಾ ಅದಕ್ಕಿಂತ ಜಾಸ್ತಿ ಕಟ್ಟಿರೋರಿಗೆ ನೀವು ಸರೆಂಡರ್ ವ್ಯಾಲ್ಯೂನ ಜಾಸ್ತಿ ಮಾಡಬೇಕು ಅಂತ ಒಂದು ಚರ್ಚೆ ಆಗಿತ್ತು IRDAನಲ್ಲಿ. ಬಟ್ ಅದನ್ನೇನು ಚೇಂಜ್ ಮಾಡೋಬೇಡ, ಹೇಗಿದೆಯೋ ಹಾಗೆ ಉಳಿಸ್ಲಿ ಅಂತ ಹೇಳಿದಾರಂತೆ. ಇದು ಪಾಸಿಟಿವ್, ಯಾಕೆಂದರೆ ಇನ್ಶೂರೆನ್ಸ್ ಸೆಕ್ಟರ್ ಸ್ಟಾಕ್ಗಳಿಗೆ ಏನಾಗ್ತಿತ್ತು, ಇನ್ನೂ ಜಾಸ್ತಿ ದುಡ್ಡನ್ನು ಬರೆಸಬೇಕು ಆ ಥರ ಸರೆಂಡರ್ ಮಾಡೋಕ್ಕೆ ಬಂದರೆ ಅಂತ ಒಂದು ಕಾರಣ ಇತ್ತು. ಮತ್ತು ಜಾಸ್ತಿ ದುಡ್ಡು ಕೊಡ್ತಾರಲ್ಲ ಸರೆಂಡರ್ ಮಾಡಬೇಡ ಅಂತಲೂ ಇನ್ನೂ ಜಾಸ್ತಿ ಜನ ಮುಂದಾಗ್ಬೋದಾಗಿತ್ತು. ಸೊ ಆ ಎಲ್ಲ ಸಾಧ್ಯತೆಗಳು ಹೋಗಿದ್ದರಿಂದ ಈಗ ವಾಪಸ್ಸು ಸ್ಟಾಕಿಗೆ ಪಾಸಿಟಿವ್ ಅಂತ ಅನ್ನಿಸ್ತಾ ಇದೆ, ಅಂದರೆ ಓವರ್ ಆಲ್ ಸೆಕ್ಟರಿಗೇ. ಸೊ HDFC ಲೈಫು ಸುಮಾರು ದಿನಗಳಿಂದ ಪರ್ಫಾರ್ಮ್ ಮಾಡಿಲ್ಲ ಹೇಳ್ತೇನೆ ಬಂದಿದ್ದೀನಿ ನಿಮಗೆ. ಬಟ್ ಈಗ ನೀವು ನೋಡೋದಾದರೆ 630 ಅನ್ನೋದು ವೆರಿ ಇಂಪಾರ್ಟೆಂಟ್ ಆದಂಥ ರೆಸಿಸ್ಟೆನ್ಸ್ ಲೆವೆಲು. ಇಲ್ಲಿ ಏನು ಮಾಡುತ್ತೆ ಚಾರ್ಟ್ಸ್ ಅನ್ನೋದು ನೋಡ್ತಾ ಹೋಗಬೇಕು. 630 650 ಲೆವೆಲ್ ಏನಾದ್ರು ಬ್ರೇಕಾಗಿ ಮೇಲ್ಗಡೆ ಹೋಯಿತು ಅಂತಂದರೆ ಮತ್ತೆ ಇದು ಆಲ್ ಟೈಮ್ ಹೈ ಕಡೆಗೆ ಅಟೆಂಪ್ಟ್ ಮಾಡ್ಬೋದು. ಒಂದ್ಸಲ ಹೋಗಿತ್ತು ನೋಡಿ, ವಾಪಸ್ ಬಂದಿತ್ತು, ಮತ್ತೆ ಅದೇ ರೀತಿ ಆಗ್ತಾ ಹೋಗಿದೆ. ನೋಡೋಣ ಯಾವ ರೀತಿ ಅಂತ. ಬಟ್ 550 ಈ ಲೆವೆಲ್ ಕೆಳಗಡೆಯಿಂದ ಖಂಡಿತ ಅಕ್ಯುಮುಲೇಟ್ ಮಾಡ್ಕೋಬೋದು ಅಂತ ಹೇಳಿದ್ದೆ. ಆ ಲೆವೆಲಲ್ಲಿ ಅಕ್ಯುಮುಲೇಟ್ ಮಾಡ್ಕೊಂಡಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಸೊ ಇದು ಯಾವತ್ತು ಬಜೆಟ್ ದಿನ ಬಿದ್ದಿದ್ದು ಫಾಲೋ, ಅದು ಬಿಟ್ಟರೆ ಓವರಾಲ್ ಒಂದೇ ಝೋನಲ್ಲಿದೆ ಸ್ಟಾಕು HDFC ಲೈಫು. ನೋಡೋಣ ಯಾವಾಗ ಮೂವ್ಮೆಂಟ್ ಆಗುತ್ತೆ ಅಂತ. ಅದೇ ರೀತಿಯಾಗಿ ರಿಲಯನ್ಸಲ್ಲಿ ಇವತ್ತು ಮಾರ್ಗನ್ ಸ್ಟ್ಯಾನ್ಲಿನ ಯಾರೋ ಒಬ್ಬರು ರೇಟಿಂಗ್ನ ಚೆನ್ನಾಗಿ ಕೊಟ್ಟಿದ್ದಾರೆ ಅಂತ ಹೇಳಿದ್ರಿ ಅಂತ ಕೇಳಿದೆ ನಾನು ಗ್ರೂಪಲ್ಲಿ ಮಾತಾಡ್ಕೊಂಡಿದ್ದು. ಸೊ ಅದಕ್ಕೆ ಇವತ್ತು 3000 ಟಚ್ ಆಗಿತ್ತು ಅನ್ಸುತ್ತೆ, 3024ಕ್ಕೆ ಹೋಗಿತ್ತು. ಬಟ್ ಈಗ ರಿಲಯನ್ಸಲ್ಲಿ ನೋಡೋಣ, ಯಾಕಂದರೆ ಒಂದು ಲಾಂಗರ್ ದ ಬೆಸ್ಟ್ ಆ್ಯಂಡ್ ಗ್ರೇಟರ್ ದ ರಿಸಲ್ಟ್ಸ್ ಆಗಿದೆ. ಸೊ ಇಲ್ಲಿ ನೀವು ನೋಡೋದಾದ್ರೆ 2300 2400 ಲೆವೆಲ್ ಅಕ್ಯುಮುಲೇಟ್ ಮಾಡ್ಕೋಬೋದು ಅಂತ ನಾವು ಕೂಡ ನಮ್ಮ ಚಾನಲಲ್ಲಿ ಮಾತಾಡಿದ್ವಿ. ಲಾಂಗರ್ ದ ಬೆಸ್ಟ್ ಆ್ಯಂಡ್ ಗ್ರೇಟರ್ ದ ರಿಸಲ್ಟ್ಸ್, ಆ ರಿಸಲ್ಟ್ ಬಂದಿದೆ. 3000 ಅನ್ನೋದು ನನ್ನ ಪ್ರಕಾರ ಸ್ಟಾಕಿಗೆ ರೆಸಿಸ್ಟೆನ್ಸ್ ಆಗಿರಬೇಕು. ಸೊ 3000ದಲ್ಲಿ ಒಂದು ಕರೆಕ್ಷನ್ ಆಗುವಂಥ ಸಾಧ್ಯತೆ ಇದೆ. ಬಟ್ ಲಾಂಗ್ ಟರ್ಮಲ್ಲಿ ರಿಲಯನ್ಸಲ್ಲಿ ಇನ್ವೆಸ್ಟ್ ಮಾಡಿದ್ದೀರಾ ಅಂತಂದರೆ ಖಂಡಿತ ಹೋಲ್ಡ್ ಮಾಡಿ, ಯಾಕಂದರೆ ಈ ಸ್ಟಾಕು ಸ್ಪ್ಲಿಟ್ ಆಗಿಲ್ಲ, ಸುಮಾರು ಬಿಸ್ನೆಸ್ಗಳು ಒಂದರಲ್ಲೇ ತುಂಬ್ಕೊಂಡ್ಬಿಟ್ಟಿದೆ. ಈಗ ಜಿಯೋ ಆಗಿರ್ಬೋದು, ರಿಟೇಲ್ ಆಗಿರ್ಬೋದು, ಇದೆಲ್ಲ. ಸೊ ಸ್ಪ್ಲಿಟ್ ಆದರೆ ಅವಾಗ ನಿಮಗೆ ಈಗ ಜಿಯೋ ಫೈನಾನ್ಸಲ್ಲಿ ಬಂತಲ್ಲ ಆ ಥರ ಸಿಗ್ತಾ ಹೋಗುತ್ತೆ. ಬಟ್ ಓವರ್ ದ ಇಯರ್ಸ್ ನೀವು ನೋಡೋದಾದರೆ 2007ರಿಂದ 2017 ತನಕ ಹಾರ್ಡ್ಲಿ ಸ್ಟಾಕ್ ಮೂವ್ ಆಗಿತ್ತಲ್ವ, ಒಂದೇ ಝೋನಲ್ಲಿ 700-800 ಝೋನಲ್ಲಿ. ಅದಾದಮೇಲಿಂದ ನೋಡಿ ಸೂಪರಾಗಿ ಮೂವ್ಮೆಂಟ್ ಆಗಿದೆ. 2017 ನಂತರ ಈ ಸ್ಟಾಕಲ್ಲಿ ಅದೇ ಯಾವಾಗ ಜಿಯೋ ರೆವಲ್ಯೂಷನ್ ಆಯಿತು ಅದಾದಮೇಲಿಂದ ತುಂಬ ಮೇಲ್ಗಡೆ ಹೋಗ್ತಾ ಇದೆ. ಬಟ್ ನೋಡ್ತಾ ಹೋಗೋಣಂತೆ. ಈ ವ್ಯಾಲ್ಯೂಷನಲ್ಲಿ ನಾನು ಫ್ರೆಶ್ ಆಗಂತೂ ಯಾರಿಗೂ ಅಕ್ಯುಮುಲೇಟ್ ಮಾಡ್ಕೊಳ್ಳಿ ಅಂತ ಹೇಳಲ್ಲ. ಬಟ್ 2400 ಈ ಲೆವೆಲಿಂದ ಯಾರಾದರೂ ಅಕ್ಯುಮುಲೇಟ್ ಮಾಡ್ಕೊಂಡಿದ್ದೀರಾ ಅಂತಂದರೆ ನೀವು ಹೋಲ್ಡ್ ಮಾಡ್ಬೋದು. ನೋಡ್ತಾ ಹೋಗೋಣಂತೆ ಯಾವ ರೀತಿ ಶೇಪ್ ಆಗ್ತಾ ಹೋಗುತ್ತೆ ಅಂತ. ರಿಲಯನ್ಸ್ ಮೇಲೆ ಹೋದರೆ ನಿಫ್ಟಿ ಕೂಡ ಮೇಲೆ ಹೋಗುತ್ತೆ, ಯಾಕಂದರೆ ಟಾಪ್ ಕಾಂಟ್ರಿಬ್ಯೂಟರ್ ಆಗಿದ್ವಲ್ಲ. HDFC ಬ್ಯಾಂಕ್ ನಂತರ ಸ್ಥಾನದಲ್ಲಿ ರಿಲಯನ್ಸ್ ಬರ್ತಾ ಹೋಗುತ್ತೆ. ಅದೇ ರೀತಿಯಾಗಿ ಈಕ್ವಿಟಾ ಸ್ಮಾಲ್ ಫೈನಾನ್ಸ್ ಬಗ್ಗೆ ಹೇಳಿ ಅಂತ ಹೇಳಿದರು. ಒಬ್ಬರು ಕಮೆಂಟ್ ಮಾಡಿದ್ರಿ, ಸರ್ ಕಂಪ್ನಿ ಫಂಡಮೆಂಟಲ್ ವೈಸು ಚೆನ್ನಾಗೇ ಇದೆ, ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ, ಆದರೆ ಸ್ವಲ್ಪ ವೆಯ್ಟ್ ಮಾಡೋಣ. 84 ಈ ಲೆವೆಲ್ ನೋಡಿ, ಒಂದು ದೊಡ್ಡ ಬಸ್ ಸ್ಟ್ಯಾಂಡ್ ಮಾಡ್ತಾ ಇದೆ ಇಲ್ಲಿ. ಇನ್ನೇನಾದ್ರು ಬ್ರೇಕ್ ಡೌನ್ ಆಯಿತು ಅಂತಂದರೆ 84 ಲೆವೆಲ್ ತನಕ ಬರ್ಬೋದು. 80 ಲೆವೆಲಲ್ಲಿ ನೀವು ಆ್ಯಡ್ ಮಾಡ್ಕೊಳೋದಕ್ಕೆ ನನಗೇನು ತೊಂದರೆ ಇಲ್ಲ ಅಂತ ಅನಿಸ್ತು. ಅಷ್ಟೊತ್ತಿಗೆ ನೀವೇನಾದ್ರು ವಾಲ್ಯೂಮು ಕೂಡ ಚೆನ್ನಾಗಾಯಿತು ಅಂತಂದರೆ ರಿಸಲ್ಟ್ ಡೇ ಕೂಡ ಇರಬೇಕು ಸದ್ಯದಲ್ಲಿ, ಯಾವಾಗಲೂ ಏಪ್ರಿಲ್ ರಿಸಲ್ಟ್ ಇರಬೇಕಲ್ಲ, ಇವಾಗ ಯಾವಾಗಲೂ ಇರಬೇಕು. ಸೊ ನೋಡೋಣ, ಆ ಥರ ಏನಾದ್ರು ಒಂದು ವ್ಯಾಲ್ಯೂಮಲ್ಲಿ ಸ್ವಲ್ಪ ವ್ಯಾಲ್ಯೂ ಬಂದು ಈ ಝೋನ್ ಹತ್ರ ನಿಮಗೆ ಹ್ಯಾಮರ್ ಗಿಮರ್ ಮಾಡ್ತು ಅಥವಾ ರೆಸ್ಪೆಕ್ಟ್ ಮಾಡ್ತು 84 ಲೆವೆಲ್ಸ್ ಅಂದರೆ ನೀವು ಆ್ಯಡ್ ಮಾಡ್ಕೊಳ್ಳೋದ್ರ ಬಗ್ಗೆ ಯೋಚನೆ ಮಾಡ್ಬೋದು. ಬಟ್ ಸ್ಮಾಲ್ ಫೈನಾನ್ಸ್ ಬ್ಯಾಂಕಲ್ಲಿ ಹುಷಾರಾಗೇ ಇರಬೇಕು. ಸುಮಾರಿದೆ, ಬಟ್ ಇದು ಅಂತ ಏನು ಓವರ್ ವ್ಯಾಲ್ಯೂಯೇಷನ್ ಬ್ಯಾಂಕ್ ಅಂತ ನನಗೆ ಅನಿಸ್ತಾ ಇಲ್ಲ. ಜೊತೆಗೆ ಫಂಡಮೆಂಟಲಿ ಕೂಡ ಓಕೆ, ತುಂಬ ಏನು ಬ್ಯಾಡ್ ಬ್ಯಾಂಕ್ ಅಂತ ಅನಿಸಿಲ್ಲ. ಒಳ್ಳೆ ರಿಸಲ್ಟ್ನ ಕೊಡ್ತಾ ಇದ್ದಾರೆ. ನೀವು ನೋಡಿದರೆ ಲಾಸ್ಟ್ 5 ಕ್ವಾರ್ಟರಿಂದ ಕಂಟಿನ್ಯೂಸ್ ಆಗಿ ಒಳ್ಳೆ ರಿಸಲ್ಟ್ನ ಕೊಡ್ತಾನೆ ಬಂದಿದ್ದಾರೆ. ಬಟ್ ಸ್ವಲ್ಪ ವೆಯ್ಟ್ ಮಾಡಿ. ಈ ಬಸ್ ಸ್ಟ್ಯಾಂಡ್ನ ಬ್ರೇಕ್ ಡೌನ್ ಆಗಿ ಕೆಳಗಡೆ ಬಂತು ಅಂದರೆ 84 ಲೆವೆಲಲ್ಲಿ ನೀವು ಆ್ಯಡ್ ಮಾಡ್ಕೊಳ್ಳೋದ್ರ ಬಗ್ಗೆ ಯೋಚನೆ ಮಾಡ್ಬೋದು. ಅದೇ ರೀತಿಯಾಗಿ ಬ್ಯಾಂಕ್ ಆಫ್ ಬರೋಡಾ ಬಗ್ಗೆ ಹೇಳಿ ಅಂತ ಹೇಳಿದರು. ಸರ್ ಬ್ಯಾಂಕ್ ಆಫ್ ಬರೋಡಾ ಅಂಥ ಒಳ್ಳೆ ಬ್ಯಾಂಕ್ ಏನಲ್ಲ, ಅಂತ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಾ ಇಲ್ಲ. ಅದು ಏನು ಕೊಡಬೇಕಿತ್ತೋ ಅದರ ಪೊಟೆನ್ಷಿಯಲ್ ಮೀರಿ ಇವಾಗ ಪರ್ಫಾರ್ಮ್ ಮಾಡಿಬಿಟ್ಟಿದೆ. 40ರಲ್ಲಿ ಇದ್ದಂಥ ಸ್ಟಾಕು 280ಕ್ಕೆ ಹೋಗಿದೆ. ಖಂಡಿತ ನೀವು ಬೈ ಮಾಡಿದ್ರಿ ಈ ಲೆವೆಲಲ್ಲಿ ಎಲ್ಲಂದ್ರು ಅಂತಂದರೆ ಯಾರಾದರೂ ಎಕ್ಸಿಟ್ ಮಾಡೋದ್ರ ಬಗ್ಗೆ ಯೋಚನೆ ಮಾಡಿ. ಫ್ರೆಶ್ ಲೆವೆಲ್ಸ್ ನಾಟ್ ಎಟ್ ಆಲ್ ರೆಕಮೆಂಡೆಡ್. 200 ಐ ಥಿಂಕ್ ಹಿಂದೆ ಒಂದ್ಸಲ ಮಾತಾಡ್ಕೊಂಡಿದ್ವಿ ಈ ಸ್ಟಾಕ್ನ. 200ನ ದಾಟಿ ಮೇಲ್ಗಡೆ ಹೋದರೆ ಎಲ್ಲಿ ತಕ್ಕಬೇಕಾದ್ರೂ ಹೋಗ್ಬೋದು. 200 ಲಾಂಗ್ ಟರ್ಮ್ ಮಲ್ಟಿ ಇಯರ್ ಹೈನ ಬ್ರೇಕ್ ಮಾಡಿದೆ ಅಂತ. ಮಲ್ಟಿ ಇಯರ್ ಹೈನ ಬ್ರೇಕ್ ಮಾಡಿ ಮೇಲ್ಗಡೆ ಹೋಗ್ತಾ ಇದೆ. 280-300 ಲೆವೆಲ್ಗಳು ರೆಸಿಸ್ಟೆನ್ಸ್ ಥರ ಕೂಡ ಕಾಣಿಸ್ತಾ ಇದೆ. ಸೊ ಆಲ್ರೆಡಿ ಒಳ್ಳೆ ಲೆವೆಲಲ್ಲಿ ಇನ್ವೆಸ್ಟ್ ಮಾಡಿದವರು ನೀವು ಎಕ್ಸಿಟ್ ಮಾಡೋದ್ರ ಬಗ್ಗೆ ಯೋಚನೆ ಮಾಡ್ಬೋದು. ಫ್ರೆಶ್ ಲೆವೆಲ್ಸ್ ನಾಟ್ ರೆಕಮೆಂಡೆಡ್. 200 ಬಂದ್ರೂ ನಾನೇನು ರೆಕಮೆಂಡ್ ಮಾಡಲ್ಲ, ಅಂತ ಒಳ್ಳೆ ಬ್ಯಾಂಕ್ ಅಲ್ಲ. ಬೇಕಾದಷ್ಟು ಬೇರೆ ಬ್ಯಾಂಕ್ಗಳಿದೆ, ಅದ್ರ ಬಗ್ಗೆ ನೀವು ಯೋಚನೆ ಮಾಡ್ತಾ ಹೋಗ್ಬೋದು. ಅದೇ ರೀತಿಯಾಗಿ ನೌಕರಿ ಇನ್ಫೋ ಎಡ್ಜ್ ಅಂತ ಕರಿತೀವಿ ಈ ಸ್ಟಾಕ್ನ. ನೋಡಿ ಡಿಸ್ಕ್ಲೇಮರ್, ಈ ಸ್ಟಾಕಲ್ಲಿ ನಾನು ಇನ್ವೆಸ್ಟರ್ ಆಗಿದ್ದೆ, ಆದರೆ ಈಗಿಲ್ಲ, ಮತ್ತು ಈಗ ಇನ್ವೆಸ್ಟ್ ಮಾಡೋ ಥರನೂ ಅನ್ನಿಸ್ತಾ ಇಲ್ಲ. ಇದು ಈ ಕೆಲಸ ಹುಡುಕಬೇಕಾದ್ರೆ ಬೇಕಾಗುತ್ತಲ್ಲ, ನೌಕರಿ ಅಂತ ಒಂದು ಸೈಟ್ ಕೇಳಿರ್ಬೋದು ನೀವು, ಅದು ಇದು. ಅದ್ರ ಜೊತೆಗೆ ಇವ್ರದ್ದು ಈ 99acres.com ಅಂತ ಒಂದು ವೆಬ್ಸೈಟ್ ನೋಡಿರ್ತೀರಲ್ಲ, ಪ್ರಾಪರ್ಟಿದು, ಅದನ್ನು ಕೂಡ ಇವರೇ ನಡೆಸ್ತಾ ಇರೋದು. ಅದೇ ರೀತಿಯಾಗಿ jeevansathi.com ಅಂತ ಒಂದು ಮ್ಯಾಟ್ರಿಮನಿ ಇದೆ. ಈ ರೀತಿಯಾಗಿ ಸುಮಾರು ಬಿಸ್ನೆಸ್ಗಳನ್ನ ಇದೆ. ಟಿಪಿಕಲ್ ಡಬ್ಲ್ಯೂ ಪ್ಯಾಟರ್ನ್ ಆಗಿತ್ತು. ಒಳ್ಳೆ ಲೆವೆಲಿಗೆ ಬಂದಿತ್ತು. ಈ ಲೆವೆಲಲ್ಲಿ 3300 3600 ಲೆವೆಲಲ್ಲಿ ನಾನು ಇನ್ವೆಸ್ಟ್ ಆಗಿದ್ದೆ. ಐ ಥಿಂಕ್ 4800 ಅಥವಾ 5000 ಲೆವೆಲಲ್ಲಿ ನಾನು ಎಕ್ಸಿಟ್ ಆಗಿಬಿಟ್ಟೆ ಈ ಸ್ಟಾಕಲ್ಲಿ. ಈಗ ನನ್ನ ಪೋರ್ಟ್ಫೋಲಿಯೋನಲ್ಲಿ ಇಲ್ಲ ಈ ಸ್ಟಾಕು. ಸೊ 4900 ಆ ಲೆವೆಲೆಲ್ಲ ಎಕ್ಸಿಟ್ ಆದೆ ನಾನು. ಈಗ ನೀವು ನೋಡೋದಾದರೆ ನನಗೆ ವ್ಯಾಲ್ಯೂಯೇಷನ್ ಜಾಸ್ತಿ ಅಂತಲೇ ಅನಿಸ್ತಾ ಇದೆ. ಬಟ್ ಏನಂದರೆ ಇವರು ಈ ಝೊಮ್ಯಾಟೊ ಮತ್ತು ಇನ್ನೊಂದು ಕಂಪನಿನಲ್ಲಿ ಬಿಗ್ಗೆಸ್ಟ್ ಶೇರ್ ಹೋಲ್ಡರ್ ಆಗಿದ್ದಾರೆ, ಪಾಲಿಸಿ ಬಜಾರು, ಝೊಮ್ಯಾಟೊ, ಇದರಲ್ಲೆಲ್ಲ ಇವರು ಒಂದು 20% 15% ಸ್ಟೇಕ್ ಇಟ್ಕೊಂಡು ಕೂತಿದ್ದಾರೆ. ಸೊ ಆ ಕಂಪ್ನಿಗಳು ಚೆನ್ನಾಗಿ ಮಾಡಿದ್ರೆ ಇದಕ್ಕೆ ಇವರಿಗೆ ಇಂಡೈರೆಕ್ಟಾಗಿ ಪ್ರಾಫಿಟ್ ಬರ್ತಾ ಹೋಗುತ್ತೆ. ಲೈಕ್ LIC
ಥರ LIC ಅವರು ಯಾವ ರೀತಿಯಾಗಿ ಸುಮಾರು ಕಂಪ್ನಿಗಳಲ್ಲಿ ಇನ್ವೆಸ್ಟ್ ಮಾಡಿದಾರಲ್ಲ ಆ ರೀತಿಯಾಗಿ. ಬಟ್ ನೋಡ್ತಾ ಹೋಗೋಣಂತೆ 5600 ಅನ್ನೋದು ಇಂಪಾರ್ಟೆಂಟ್ ಆದ ರೆಸಿಸ್ಟೆನ್ಸ್ ನನ್ನ ಪ್ರಕಾರ ಸ್ಟಾಕಿಗೆ. ಅಲ್ಲಿಗೆ ಹೋಗಿ ಅಲ್ಲಿಂದ ಒಂದು ಕರೆಕ್ಷನ್ ಬರ್ತಾ ಹೋಗ್ಬೋದು. ವಾಚ್ ಮಾಡ್ತಾ ಇರಿ ಈ ಸ್ಟಾಕ್ನ. ಬಟ್ ನಾಟ್ ರೆಕಮೆಂಡೆಡ್. ಬಟ್ ಒಂದು ಆಪರ್ಚುನಿಟಿ ಸಿಗ್ಬೋದು, ಒಂದು ಟ್ರೇಡ್ ಮಾಡೋರಿಗೆ ಒಂದು ಆಪರ್ಚುನಿಟಿ ಸಿಗ್ತಾ ಹೋಗ್ಬೋದು. 5600 ರೆಸಿಸ್ಟೆನ್ಸು ಅಲ್ಲೇನು ಮಾಡುತ್ತೆ ಅನ್ನೋದನ್ನು ನೋಡ್ತಾ ಹೋಗೋಣ. ಫ್ರೆಶ್ ಪೊಸಿಷನ್ ನಾಟ್ ರೆಕಮೆಂಡೆಡ್. ಅದೇ ರೀತಿಯಾಗಿ ಏಂಜಲ್ ಒನ್ ಇತ್ತೀಚಿಗೆ ದಿನಗಳಷ್ಟೇ ಮಾತಾಡ್ಕೊಂಡಿದ್ವಿ ನಾವು. ಫೆಬ್ರವರಿನಲ್ಲಿ ಸುಮಾರು 10 ಲಕ್ಷ ಜನಗಳು ಆ್ಯಡ್ ಆಗಿದ್ದಾರೆ. ಹ್ಯಾಮರ್ ಬಂದಿದೆ. ಬಟ್ ಸ್ವಲ್ಪ ವೆಯ್ಟ್ ಮಾಡೋಣ. 2000 ಲೆವೆಲ್ಗೆ ಸಿಕ್ತು ಅಂತಂದರೆ ಒಳ್ಳೆ ಲೆವೆಲ್ ಆಗಿರುತ್ತೆ. ಬ್ರೋಕರೇಜ್ ಇಂಡಸ್ಟ್ರಿಯಲ್ಲಿ ನಿಮ್ಗೆ ನಂಬಿಕೆ ಇದೆ ಅಂತಂದರೆ ಒನ್ ಆಫ್ ದ ಓಲ್ಡೆಸ್ಟ್ ಬ್ರೋಕರ್ ಇವರು, ಫುಲ್ ಸರ್ವಿಸ್ ಬ್ರೋಕರು. ಇದನ್ನ ನಾನು ಯಾವ ಬ್ರೋಕರ್ನ ಆಯ್ಕೆ ಮಾಡ್ಕೊಂಡೆ ಸರಿ ಅಂತ ಒಂದು ವಿಡಿಯೋ ಮಾಡಿದ್ನಲ್ಲ, ಅದರಲ್ಲೇ ಮಾಡಿಕೊಟ್ಟಿದ್ದೀನಿ. ಶಾರ್ಟ್ ಸೇಲ್ಸಲ್ಲಿದೆ, ಅದು ಇಂಟ್ರೆಸ್ಟ್ ಇದ್ದವ್ರು ನೀವು ಚೆಕ್ಔಟ್ ಮಾಡ್ಬೋದು. ಸೊ 2000 ಲೆವೆಲ್ಗೆ ಏನಾದರೂ ಈ ಸ್ಟಾಕ್ ಸಿಕ್ತು ಅಂತಂದರೆ ನೀವು ಖಂಡಿತ ಆ್ಯಡ್ ಮಾಡ್ಕೊಳ್ಳೋದ್ರ ಬಗ್ಗೆ ಯೋಚನೆ ಮಾಡ್ಬೋದು. ನೋಡಿ 2400 ಲೆವೆಲ್ಗೆ ಬಂದಿತ್ತು, ವಾಪಸ್ ಈಗ 2900 ಲೆವೆಲ್ಗೆ ಹೋಗ್ಬಿಟ್ಟಿದೆ. ಸೊ ನೋಡೋಣ, ಇಲ್ಲಿ 3000 ಲೆವೆಲ್ ರೌಂಡ್ ಲೆವೆಲ್ ಆಗುತ್ತೆ. ಅಲ್ಲಿ ಏನು ಮಾಡುತ್ತೆ ಅನ್ನೋದು ನೋಡಿಕೊಂಡು ವಾಪಸ್ ಕರೆಕ್ಷನ್ ಬಂತು ಅಂದರೆ 2400 ಲೆವೆಲ್ನ ಬಿಟ್ಟು ಕೆಳಗಡೆ ಬರ್ತಿದೆ ಅಂದರೆ ಆಗ ನೀವು ಆ್ಯಡ್ ಮಾಡ್ಕೊಳ್ಳೋದ್ರ ಬಗ್ಗೆ ಯೋಚನೆ ಮಾಡ್ಬೋದು. ಐ ಥಿಂಕ್ ಇವತ್ತು ಸುಮಾರು ಸ್ಟಾಕ್ಗಳ ಬಗ್ಗೆ ಮಾತಾಡಿದ್ವಿ. ಸೊ ಒಂದೆರಡು ದಿನಗಳಿಂದ ಜಾಸ್ತಿ ಕವರ್ ಮಾಡೋಕ್ಕಾಗಿಲ್ಲ, ಹಾಗಾಗಿ ಇವತ್ತು ಎಲ್ಲದನ್ನು ತೊಗೊಂಡು ಕವರ್ ಮಾಡ್ಕೊಟ್ಟಿದ್ದೀನಿ ಅಂತ ಅನ್ಕೊತೀನಿ. ಶುಕ್ರವಾರ ನಾನು ಆಗಲೇ ಹೇಳಿದಾಗೆ ಒಂದು ಸೆಕ್ಟರ್ ವೈಸ್ ಇವಾಗ ಯಾವ ಸ್ಟಾಕ್ಗಳು ವ್ಯಾಲ್ಯೂಯೇಷನಲ್ಲಿದೆ ಅನ್ನೋದೊಂದು ಎಜುಕೇಷನ್ ವೀಡಿಯೋ ಮಾಡೋಕ್ಕೆ ನೋಡ್ತೀನಿ. ಅದೇ ರೀತಿಯಾಗಿ ಭಾನುವಾರ ಈ ಹೋಲ್ಡಿಂಗ್ ಕಂಪ್ನಿಗಳದ್ದು ಮತ್ತು ಆ್ಯಕ್ಚುಯಲ್ ಕಂಪ್ನಿಗಳದ್ದು ಅಥವಾ ಯಾವುದಾದ್ರು ಒಂದು ಫಂಡಮೆಂಟಲ್ ಬಗ್ಗೆ ಏನಾದರೂ ಮಾತಾಡೋಣ ಅಂತ ಅನಿಸ್ತಾ ಇದೆ. ಸೊ ನೋಡೋಣ, ಅದನ್ನ ಪ್ಲಾನ್ ಮಾಡಿ ಸಾಧ್ಯವಾದರೆ ಭಾನುವಾರಕ್ಕೆ ಆ ವಿಡಿಯೋನು ಮಾಡ್ಕೊಡ್ತೀನಿ. ಮಾರ್ಕೆಟ್ ಮಾತುಕತೆ ಚಾನಲ್ನ ನೋಡ್ತಾ ಇರಿ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. 2024 ನಮ್ಮ ಚಾನಲ್ ಮಿಷನ್ ನಮ್ಮೆಲ್ಲರಿಗೂ ಗೊತ್ತಿದೆ, ಜೀವ ವಿಮೆ ನಮ್ಮೆಲ್ಲರ ಹೊಣೆ. ಪ್ರತಿಯೊಬ್ಬರು ಜೀವ ವಿಮೆನ ಆಯ್ಕೆ ಮಾಡ್ಕೋಬೇಕು. ಅದು ಹೇಗೆ ಆಯ್ಕೆ ಮಾಡ್ಕೋಬೇಕು ಅನ್ನೋದಕ್ಕೆ ಹೆಲ್ಪ್ ಬೇಕಿದ್ದರೆ ಮಿಷನ್ 2024 ಅಂತ ಪ್ರತಿ ವಿಡಿಯೋದ ಡಿಸ್ಕ್ರಿಪ್ಷನಲ್ಲಿದೆ. ದಯವಿಟ್ಟು ಆ ವಿಡಿಯೋನ ನೋಡಿ ನಿಮ್ಮ ಫ್ಯಾಮಿಲಿಗೆ ಸೂಕ್ತವಾದ ಜೀವ ವಿಮೆನ, ಆರೋಗ್ಯ ವಿಮೆನ ಮಾಡಿಸ್ಕೊಳ್ಳಿ ಅಂತ ಕೇಳ್ಕೊತೀನಿ. ಮತ್ತೊಮ್ಮೆ ಸಿಗೋಣ. ಎಲ್ಲರಿಗೂ ನಮಸ್ಕಾರ.